ಭಕ್ತಿಯ ಸ್ತುತ್ಯ ವಿರಕ್ತಿಯ ಭಜದಮಲಜನ ಔನ್ನತ್ಯ ಭೂತಿ ಅರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಅಥ ಹರ್ತ್ರೇ ಹಯಮುಖಹರಯೇ ಅಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ. ಶ್ರೀರಮಾಯೈ ನಮಃ. ಶ್ರೀ ಆನಂದತೀರ್ಥಗುರುಭ್ಯೋ ನಮಃ. ಶ್ರೀ ಭಾರತ್ಯೈ ನಮಃ. ಶ್ರೀ ವಾದಿರಾಜತೀರ್ಥಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ವಿದ್ಯಾಮಾನ್ಯತೀರ್ಥಗುರುಭ್ಯೋ ನಮಃ. ವೇದಾಂತ ತರ್ಕಾದಿ ವಿದಗ್ಧ ಬುದ್ಧಿಂ ವಿದ್ಯಾ ಪ್ರಸಾರೇ ಅರ್ಪಿತ ಜೀವಿತಂ ಮುದಾ ಕೃಷ್ಣಪ್ರಿಯಂ ಧೀರಂ ಅದೀನ ಭಾಷಣಂ ನಮಾಮಿ ಉದಾರಂ ವಿಬುಧೇಶ ಯೋಗಿನಂ. ಶ್ರೀ ಗುರುಭ್ಯೋ ನಮಃ. ಜನ್ಮಾದಿ ಅಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮಹೃದಯ ಆದಿಕವಯೇ ಮುಹ್ಯಂತಿಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿ ಸ್ಥಿತಿ ಅಪ್ಯಯ ಈಹಾ ನಿಯತಿ ದೃಶಿ ತಮಃ ಬಂಧ ಮೋಕ್ಷಾಃ ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ಯು ಈಶ ಶತ್ರು ಆತ್ಮಕಸ್ಯ ವಿಷ್ಣೋಃ ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಃ ಅವ್ಯಯಃ ಯಃ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಶ್ರೀ ಗುರುಭ್ಯೋ ನಮಃ. ತಿಳುವಳಿಕೆಯ ಜ್ಞಾನದ ಭಗವಂತನ ತಿಳುವಳಿಕೆಯ ಸೃಷ್ಟಿಯಾದಿಗಳು ಈ ದೇಹದಲ್ಲಿ ಯಾರಿಂದ? ಭಗವಂತನಿಂದ. ಅಂತಹ ದೇವರನ್ನು ನಿತ್ಯ ಚಿಂತನೆ ಮಾಡ್ತೇನೆ. ಹಿರಿಯರೊಂದು ಮಾತು ಹೇಳಿದ್ದುಂಟು, ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸಹ ಏವ ಏಕ ಜನಾರ್ದನ ಅಂತೇಳಿ. ಅಜ್ಞಾನಾಂ ಜ್ಞಾನದ ವಿಷ್ಣು, ತಿಳ್ಕೊಳ್ಬೇಕು ಅಂತ ಆಸೆ ಉಳ್ಳವರಿಗೆ ಆ ಒಳಗಿನಿಂದ ಆಸೆ ಅಷ್ಟು ತುಡಿತವಾಗಿದ್ದರೆ ಅವರಿಗೆ ಬೇಕಾದ ವಾತಾವರಣವನ್ನು ನಿರ್ಮಾಣ ಮಾಡಿ ಅಧ್ಯಾಪಕರನ್ನೂ ಒದಗಿಸಿಕೊಡ್ತಾನೆ ಅಂತೆ. ಅಜ್ಞಾನಾಂ ಜ್ಞಾನದೋ ವಿಷ್ಣು. ನಮ್ಮಲ್ಲಿ ಒಂದು ವೇದವ್ಯಾಸ ಮಂತ್ರ, ಇನ್ನೊಂದು ಹಯಗ್ರೀವ ಮಂತ್ರ. ಎರಡು ಮಂತ್ರ ವಿದ್ಯೆಗೆ ಸೀಮಿತ ಅಂತ ನಮ್ಮಲ್ಲಿ ಉಂಟು. ಏನು ಎರಡೆರಡು ಮಂತ್ರ ಯಾಕೆ? ಒಂದು ಮಂತ್ರ ಸಾಲದು ಅಂತಂದರೆ ಬೇಕು ಅಂತಂದರು. ಯಾಕೆ? ವೇದವ್ಯಾಸ ಎನ್ನುವುದನ್ನು ಮೊನ್ನೆ ದಿವಸ ನೋಡಿದ್ದೆವು. ನಮಗೆ ಎಷ್ಟು ತಾಕತ್ತುಂಟೋ, ಯಾವುದನ್ನು ಓದುವ ಯೋಗ್ಯತೆ ಉಂಟೋ, ತಾಕತ್ತುಂಟೋ ಅಷ್ಟೇ ನಮಗೆ ಸಿಗಬೇಕು. ಜಾಸ್ತಿ ಸಿಕ್ಕಿತು ಅಂತಂದರೆ ಓದೋದನ್ನೇ ಬಿಟ್ಟು ಬಿಡ್ತೇವೆ ನಾವು. ಅದಕ್ಕೋಸ್ಕರ ವೇದವ್ಯಾಸ ಅಂತ. ವ್ಯಾಸ ಗೊತ್ತು ತಾನೇ, ಯೋಗ್ಯತೆಗೆ ಅನುಸಾರವಾಗಿ ವಿಭಾಗ ಮಾಡಿದವರು ಯಾವುದನ್ನು ವೇದವನ್ನು ಅಂತ ಹೇಳಿಕೊಂಡು, ಆದ್ದರಿಂದ ವೇದವ್ಯಾಸ ಅಂತೆ. ಅಂದರೆ ಪ್ರತಿ ದಿವಸ ನಮ್ಮ ಮಕ್ಕಳ ಬಗ್ಗೆ ಮನೆಯಲ್ಲಿ ಅಪ್ಪ ಅಮ್ಮ ವೇದವ್ಯಾಸ ಮಂತ್ರ ಜಪ ಮಾಡಲಿ. ಮಾತ್ರ ಒಂದು ಎಚ್ಚರಿಕೆ, ಗಾಯತ್ರಿ ಮಾಡುವುದನ್ನು ಬಿಟ್ಟು ಮತ್ತು ನೇರ ವೇದವ್ಯಾಸ ಮಂತ್ರ ಅಂತಂದರೆ ಇದ್ದದ್ದು ಹೋಗಿಬಿಡುತ್ತೆ ಅಂದರು. ಆ ಗಾಯತ್ರಿ ಮಂತ್ರವೇ ತಳಹದಿ ನಮಗೆಲ್ಲ. ಇದು ಎಂಥದ್ದು ಅಂತಂದುಬಿಟ್ರೆ ನೇರ ಪರೀಕ್ಷಾ ಕೊಠಡಿಗೇನೆ ಹೋಗ್ತೇನೆ,
ಹಾಲ್ ಟಿಕೆಟು ಸಿಕ್ಕಿದರೆ ಸಾಕು ಅಂತಂದುಬಿಟ್ರೆ ಡೈಲಿ ಕ್ಲಾಸಿಗೆ ಹೋಗೋದಿಲ್ಲ, ಮತ್ತೆ ಅಲ್ಲಿ ಹಾಲ್ ಟಿಕೆಟ್ ಸಿಗುತ್ತೆ. ಅದೇ ರೀತಿಯಲ್ಲಿ ನಿತ್ಯ ಗಾಯತ್ರಿ ಜಪ ಮಾಡಿದರೆ ಮಾತ್ರ ಅಂಥವನಿಗೆ ವೇದವ್ಯಾಸಾದಿ ಮಂತ್ರಗಳು ಸಿಗುತ್ತವೆ. ಮಕ್ಕಳ ಬಗ್ಗೆ ಏನು, ಮಕ್ಕಳು 1ನೇ 2ನೇ ತರಗತಿಗೇನೆ ಮಕ್ಕಳನ್ನು ಕಳಿಸಿದ್ದೇವೆ, ಹೋಗಬೇಕು ಮಕ್ಕಳು ಶಾಲೆಗೆ, ಸ್ವಲ್ಪ ಆದರೂ ವಿದ್ಯೆ ಬೇಕು. 10ನೇ ತರಗತಿ ತನಕ ಅಂತ ಸಾಮಾನ್ಯ ನಮ್ಮಲ್ಲಿ ಒಂದಿರುತ್ತೆ, 10ನೇ ತರಗತಿ ತನಕ ಕಳಿಸೋಣ, ಆವಾಗ ಮಗುವಿನ ತಲೆಗೆ ಏನು ಹತ್ತುತ್ತೆ ಅಂತ ಗೊತ್ತಾಗುತ್ತೆ. ಅದಕ್ಕೆ 10ನೇ ತರಗತಿ ಅಂತಂದರು. ಏನು ಹತ್ತುತ್ತೆ ಅಂತ 10ನೇ ತರಗತಿಯಲ್ಲಿ ಗೊತ್ತಾಗುತ್ತೆ. ಆಮೇಲೆ ನಾವು ಬದಲಿಸಲಿಕ್ಕೆ ಬರುತ್ತಲ್ವೋ. ವಿದ್ಯಾಪೀಠಕ್ಕೆ ಹಾಕೋದು ಯಾವಾಗ? ಸುಮ್ಮನೆ ತಮಾಷೆಗೆ ಹೇಳ್ತೇನೆ, ಸೀರಿಯಸ್ ಆಗಿ ತಗೊಳ್ಬೇಡಿ. 10th ಡುಮ್ಕಿ ಆದಾಗ ಮನೆಯಲ್ಲಿ ಅಪ್ಪ ಅಮ್ಮ ಪರಸ್ಪರ ಮಾತಾಡಿಕೊಳ್ತಾರೆ, ವಿದ್ಯಾಪೀಠಕ್ಕೆ ಹಾಕಿ ನೋಡೋಣವ ಅಂತ. ಪೂರ್ತಿ ಭರವಸೆ ಇಲ್ಲ, ವಿದ್ಯಾಪೀಠಕ್ಕೆ ಹಾಕಿ ನೋಡೋಣವೋ ಅಂತ ಹೇಳಿಕೊಂಡು. ಆದರೆ ಒಂದು ಮಗುವಿಗೆ ಒಂದು ವಿದ್ಯೆ ಬಂದಿಲ್ಲ ಅಂದರೆ 64 ವಿದ್ಯೆಗಳು ಬರುವುದಿಲ್ಲ ಅಂತ ಭಾವಿಸಬಾರ್ದು. ಈ ವಿದ್ಯೆ ಬಂದಿಲ್ಲ ಅಂದರೆ ಆ ವಿದ್ಯೆ ಬರುತ್ತೆ. ಇದು ನೈವೇದ್ಯಕ್ಕಾಗಿ ಮಾತ್ರ ಇರುವ ವಿದ್ಯೆ. ಇದಕ್ಕೆ ನೈವೇದ್ಯ ಅಂದರೆ ಹೊಟ್ಟೆಗೆ ಊಟ ಅಂತ ಅರ್ಥ. ಆದರೆ ವಿದ್ಯಾಪೀಠದಲ್ಲಿ ಒಬ್ಬ ಓದಿದ ಅಂತಂದರೆ, ಆ ಓದಿದಂತಹ ಮಗು ಮನೆಗೆ ಬಂತು ಅಂತಂದರೆ, ಒಳ್ಳೆ ವಿದ್ವಾಂಸನಾಗಿ, ತಿಳಿಯಾದ ವಿದ್ವಾಂಸನಾಗಿ ಮನೆಗೆ ಬಂದ ಅಂತಂದರೆ ಜನಗಳು ಅವನ ಕಾಲು ತೊಳೆದು ನೀರನ್ನು ಕುಡಿತಾರೆ. ಎಲ್ಲಿಗೂ ಕೂಡ ನನ್ನನ್ನು ಕರೀರಿ ಅಂತ ಹೇಳಬೇಕಾಗಿಲ್ಲ, ಜನಗಳೇ ನಾನು ಪ್ರಾಯಶಃ ಸಾಮಾನ್ಯವಾಗಿ ಎಲ್ಲ ಉಪನ್ಯಾಸಗಳಲ್ಲಿ ಹೆಮ್ಮೆಯಿಂದ ಹೇಳುವುದುಂಟು. ಏನು ಅಂತ, ವಿದ್ವಾಂಸರ ಮನೆಗಳನ್ನು ನಾವು ಕೆದಕಿದೆವು ಅಂತಂದರೆ ಒಂದು ಇಷ್ಟಾದರೂ ಬೆಳ್ಳಿ ತಂಬಿಗೆ ಸಿಕ್ಕೀತು ಅಂದರೆ ಎಲ್ಲೋ ಕದ್ದು ತಂದದ್ದು ಅಂತ ಭಾವಿಸಬೇಡಿ. ಮತ್ತು ಪ್ರತಿಯೊಬ್ಬನೂ ಕೂಡ ತನ್ನ ಮನೆಗೆ ವಿದ್ವಾಂಸನನ್ನು ಕರೆದು ಪಾದ ಪೂಜೆ ಮಾಡಿ ತನ್ನ ಮನೆಯಲ್ಲಿದ್ದದ್ದನ್ನು ಅವನಿಗೆ ಒಪ್ಪಿಸಿ ತಾನು ಕೃತಾರ್ಥನಾಗುತ್ತಾನೆ. ಇನ್ನೂ ಕೇಳಬೇಕು ಅಂತಾದರೆ ಕೈಯಲ್ಲಿ ಆನೆಯ ಸರಪಳಿಗಿಂತಲೂ ಕೂಡ ದಪ್ಪವಾದ, ಅದು ಹೆಮ್ಮೆ ಪಡಬೇಕು ನಾವು ಅಂತಾರೆ. ಅದಕ್ಕೆ ನಾವು ಹೆಮ್ಮೆ ಪಡಬೇಕು. ಮೊದಲೆಲ್ಲ 2 ಚಕ್ರದ ಗಾಡಿಯಲ್ಲಿ ಓಡ್ತಾ ಇದ್ದರೆ ಈಗ 4 ಚಕ್ರದ ಗಾಡಿಯಲ್ಲಿ ಓಡ್ತಾ ಇದ್ದಾರೆ. ಅಂದರೆ ನೀವು 21 31ನೇ ಶತಮಾನಕ್ಕೆ ಹೋದರೂ ಕೂಡ ನಮ್ಮ ಜನರ ತಲೆಯಲ್ಲಿ, ನಮ್ಮ ಜನರ ರಕ್ತದಲ್ಲಿ ವೈದಿಕತನ ಇನ್ನೂ ಕೂಡ ಹರಿತಾ ಇರುತ್ತೆ ಅಂತ. ಆದ್ದರಿಂದ 10ನೇ ತರಗತಿ ತನಕ ನಾವೇನೋ ನಮ್ಮ ಮಕ್ಕಳನ್ನು ಓದ್ತೇವೆ, ಸರಿ ಅದಕ್ಕೆ ಹಿಡಿಲಿಲ್ಲ ಅಂತಾದಾಗ ವೇದವ್ಯಾಸ ಮಂತ್ರ ಜಪ ಮಾಡೋಣ. ಆವಾಗ ನಮ್ಮ ಮಗುವಿಗೆ ಯಾವುದು ಹಿಡಿಯುತ್ತೋ, ನಮ್ಮ ಮಗುವಿನ ಯೋಗ್ಯತೆಗೆ ಯಾವುದು ಸಿಗುತ್ತೋ, 64 ವಿಭಾಗಗಳು ಉಂಟಲ್ಲ ವಿದ್ಯೆಗಳಲ್ಲಿ, ಯಾವುದು ದಕ್ಕುತ್ತೋ ಅದನ್ನು ದೇವರು ಒದಗಿಸಿಕೊಡ್ತಾನೆ. ನಮ್ಮಲ್ಲಿ ನಾನು ಮೊನ್ನೆ ಹೇಳಿದಂತೆ ಒಂದು ತಾಂತ್ರಿಕತೆ, ಒಂದು ವೈದ್ಯಕೀಯ, ಒಂದು ಡಾಕ್ಟ್ರು, ಒಂದು ಇಂಜಿನಿಯರ್. ಅದಕ್ಕಂದರೆ ಈ ದಿವಸ ನಿಮ್ಮ ಮುಖದಲ್ಲಿ ಇಷ್ಟು ಚೆನ್ನಾಗಿ ನಗು ಬರಲಿಕ್ಕೆ ಕಾರಣ ಒಳ್ಳೆಯ ಊಟ ಹೊಡೆದದ್ದಕ್ಕಲ್ವೋ. ಆ ಊಟ ಅಡಿಗೆ ತಯಾರು ಮಾಡುವುದೂ ಕೂಡ ಒಂದು ಒಳ್ಳೆಯ ವಿದ್ಯೆ ತಾನೆ. ಅವರಿಗೂ ಕೂಡ ಎಷ್ಟು ಸಮಾಜದಲ್ಲಿ ಪುರಸ್ಕಾರ ಉಂಟು. ಆದ್ದರಿಂದ 10ನೇ ತರಗತಿ ಅಂತ ಆದಮೇಲೆ ವ್ಯಾಸ ಮಂತ್ರ ಜಪ ಮಾಡೋಣ. ವೇದವ್ಯಾಸ ನನ್ನ ಮಗುವಿಗೆ ಯಾವ ಭಾಗದಲ್ಲಿ ಹೋದರೆ ಸರಿಯಾಗುತ್ತೋ ಆ ಭಾಗದಲ್ಲಿ ಹಚ್ಚು ಎನ್ನುವುದಕ್ಕೆ ವೇದವ್ಯಾಸ. ಹಯಗ್ರೀವ ಮಂತ್ರ ಯಾವುದಕ್ಕಂದ್ರೆ ನನ್ನ ಮಗುವಿಗೆ ವಿದ್ಯೆ ಹತ್ತಲಿ ಎನ್ನುವುದಕ್ಕೆ ಹಯಗ್ರೀವ. ಗ್ರೀವ ಶಬ್ದಕ್ಕೆ ಕುತ್ತಿಗೆ ಅಂತ ಅರ್ಥ ತಾನೆ. ಹಯ ಶಬ್ದಕ್ಕೆ ಕುದುರೆ ಅಂತ ಅರ್ಥ. ಯಾಕೆ ಕುದುರೆಗೆ ಹಯ ಅಂತ ಹೆಸರು ಬಂತು? ಹ ಅಂದರೆ ಹನನ, ಯಾ ಅಂದರೆ ಯಾನ. ಹನನ ಮಾಡಿ ಹೋಗುತ್ತಂತೆ ದೇವತೆಗಳ ಕುದುರೆಗಳಿಗೆ ಹಯ ಅಂತ ಹೆಸರು. ಯಾಕೆ? ಶತ್ರುಗಳನ್ನು ಹನನ ಮಾಡುತ್ತಂತೆ. ಹನನ ಮಾಡಿ ಮುಂದೆ ಮುಂದೆ ಮುಂದೆ, ಯಾ ಅಂದರೆ ಯಾನ ಅಂದರೆ ಹೋಗುವುದು, ಮುಂದೆ ಮುಂದೆ ಹೋಗ್ತಾ ಇರೋದು, ಆದರೆ ಅದಕ್ಕೆ ಹಯ ಅಂತ ಹೆಸರು. ಅದೇ ರೀತಿಯಲ್ಲಿ ನಮ್ಮಲ್ಲಿ ಇರತಕ್ಕಂತಹ ಅಜ್ಞಾನವನ್ನು ಹನನ ಮಾಡಿ, ಅಧ್ಯಯನ ಮಾಡಿದ್ರಿಂದ ಏನಾಗಬೇಕು? ಅಜ್ಞಾನ ಹೋಗಬೇಕು, ಜ್ಞಾನ ಹೋಗೋದಲ್ಲ. ಆದರೆ ನಮ್ಮಲ್ಲಿರತಕ್ಕಂಥ ಅಜ್ಞಾನವನ್ನು ಹನನ ಮಾಡಿ ನಮ್ಮನ್ನು ಮುಂದೆ 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 ಯಾಪಯತಿ ಕರ್ಕೊಂಡು ಹೋಗುತ್ತೆ. ನಮ್ಮ ಯಾನ ಗ್ರಂಥದಲ್ಲಿ ನಮ್ಮ ಪ್ರಯಾಣ ಚೆನ್ನಾಗಿ ಆಗುವಂತೆ ನೋಡಿಕೊಳ್ಳುವುದೇ ಹಯ. ಆದ್ದರಿಂದ ಆ ದೇವರ ಹೆಸರು ಹಯಗ್ರೀವ ಅಂತ ಹೇಳಿಕೊಂಡು ಅದರ ಧ್ಯಾನ ಶ್ಲೋಕದಲ್ಲಿ ಹಾಗೆಯೇ ಹೇಳ್ತಾರೆ. ಹಯಗ್ರೀವ ಮಂತ್ರದ ಧ್ಯಾನ ಶ್ಲೋಕ, ಒಳಗಿನಿಂದ ವಿದ್ಯೆಯನ್ನು ತುಂಬಿಸಿಕೊಂಡಿದ್ದಾನೆಂತೆ. ಆ ರೂಪ
ತುಂಬಿಸಿಕೊಂಡದ್ದನ್ನು ಹೊರಗೆ ಹಾಕಬೇಕಲ್ಲ, ಹೇಗೆ ಬಾಯಿಂದ ಹಾಕ್ತಾ ಇದೆ ಅಂತೆ. ಬಾಯಿಂದ ಹಾಕ್ತಾ ಇದ್ದರೆ, ಸುಮಾರಾಗಿ ನಿಮಗೊಂದು ತಮಾಷೆಗೆ ಹೇಳ್ತೇನೆ, ನಮಗೆ ಒಮ್ಮೊಮ್ಮೆ ಎಷ್ಟು ಊಟ ಮಾಡಬೇಕು ಅಂತ ಗೊತ್ತಿರುವುದಿಲ್ಲ. ಆ ಯಜಮಾನ ಹೇಳ್ತಾನೆ, ಸಾಕು ತಿಂದದ್ದು 7 ಅಂತಾನೆ, ಅಷ್ಟು ತನ್ಕೊಂಡು ತಿಂತಾನೇ ಇರ್ತೇವೆ. ಸಖತ್ತು ತಿಂದೆವು ಮತ್ತು ವಾಂತಿ ಮಾಡಲಿಕ್ಕೆ ಶುರು ಮಾಡಿದೆವು. ತಿಂದದ್ದು ಜಾಸ್ತಿ ಆದರೆ ವಾಂತಿ ಬಾಯಿಂದ ಮಾತ್ರ ಬರುವುದಿಲ್ಲಲ್ಲ, ಮೂಗಿನಲ್ಲೂ ಒಮ್ಮೊಮ್ಮೆ ಬರುತ್ತಲ್ಲ. ಒಳಗಿಂದ ಅದು ದ್ರವ ಪದಾರ್ಥದ ವಾಂತಿ ಅಂತಾದರೆ ಮೂಗಿನ ರಂಧ್ರಗಳಿಂದಲೂ ಕೂಡ ಬರುತ್ತಲ್ವೋ. ಅದೇ ರೀತಿಯಲ್ಲಿ ಹಯಗ್ರೀವ ದೇವರ ಹೊಟ್ಟೆಯಲ್ಲಿ ಅಷ್ಟು ವಿದ್ಯೆ ತುಂಬಿದೆ ಅಂತೆ. ಎಷ್ಟು ಅಂತಂದುಬಿಟ್ರೆ ಬಾಯಿಂದ ಮಾತ್ರ ಅಲ್ಲ, ನಸ್ತಃ ಮುಖಾದಪಿ, ನಾಸ ಅಂದರೆ ಮೂಗು, ನಸ್ತಃ ಮುಖಾದಪಿ ನಿರಂತರಂ ಉದ್ಗಿರಂತಂ ವಿದ್ಯೆಗಳನ್ನು ಹೊರಗೆ ಹಾಕ್ತಾ ಇದ್ದ. ಆದ್ದರಿಂದಲೇ ವಾದಿರಾಜ ಶ್ರೀಪಾದರು ಸಮಾಜದಲ್ಲಿ ಇಷ್ಟು ಮೆರೆದದ್ದು. ಎಲ್ಲರೂ ಕೂಡ ವಾದಿರಾಜ ಶ್ರೀಪಾದರಿಗೆ ಅದನ್ನು ಮೀಸಲಾಗಿಟ್ಟರು. ಏನು ಅಂತ, ಆಧ್ಯಾತ್ಮಿಕ ವಿಷಯವನ್ನು ಲೌಕಿಕ ಉದಾಹರಣೆಗಳ ಮೂಲಕ ಸಮಾಜಕ್ಕೆ ತಿಳಿಸುವ ಒಂದು ಶಕ್ತಿಯನ್ನು ವಾದಿರಾಜ ಶ್ರೀಪಾದರಲ್ಲೇ ನಾವು ಕಾಣಬೇಕು. ಅದಕ್ಕೋಸ್ಕರನೇ ಅವರನ್ನು 8 ವರ್ಷದಿಂದ 120 ವರ್ಷ ತನಕ ಸನ್ಯಾಸ ಜೀವನದಲ್ಲೇ ಹಯಗ್ರೀವ ಇಟ್ಟ. ಅವರಿಗೆ ತಾನೇ ಹಯಗ್ರೀವ ರೂಪಿ ಭಗವಂತ ಒಲಿದು ಬಂದದ್ದು. ಆದ್ದರಿಂದ ಹಯಗ್ರೀವ ಮಂತ್ರ ಜಪ ಮಾಡುವುದರಿಂದ ನಮ್ಮ ಮಕ್ಕಳಿಗೆ ವಿದ್ಯೆ ಬರುತ್ತೆ. ಯಾವ ವಿದ್ಯೆ ಬರಬೇಕು ಎನ್ನುವುದಕ್ಕೋಸ್ಕರ ವೇದವ್ಯಾಸ ಮಂತ್ರದ ಜಪ. ಹೀಗೆ ನಮಗೆಲ್ಲ ವಿದ್ಯೆಯನ್ನು ಕೊಡತಕ್ಕಂಥ ರೂಪವೇ ಭಗವಂತನ ರೂಪ. ಅದನ್ನೇ ಹಿರಿಯರಂದರು, ಆನಂದ ತೀರ್ಥರಂದರು, ಅಜ್ಞಾನಾಂ ಜ್ಞಾನದಃ ವಿಷ್ಣು, ಜ್ಞಾನಿನಾಂ ಜ್ಞಾನ ಬಂದ ಮೇಲೆ ಜ್ಞಾನಿನಾಂ ಮೋಕ್ಷದಶ್ಚ ಸಹ. ಮೋಕ್ಷ ಅಂದರೆ ಮೋಕ್ಷ ಅಂತಲೇ ಅರ್ಥ. ಸದ್ಯಕ್ಕೆ ಮೋಕ್ಷ ಅಂದರೆ ಸಮಸ್ಯೆಗಳಿಂದ ಬಿಡುಗಡೆ ಅಂತ ಅರ್ಥ. ನಾವು ಇದನ್ನೆಲ್ಲ ಅಂಟಿಸಿಕೊಂಡದ್ದಕ್ಕಲ್ಲೂ ನಮಗೆ ದುಃಖ ಆದದ್ದು. ನಾನು ಪ್ರಾಯಶಃ ಮೊನ್ನೆ ಹೇಳಿದ್ದೇನೆ ಕಾಣುತ್ತೆ. ಇರಬೇಕು, ಹೇಗೆ ಸಂಸಾರದಲ್ಲಿ ಇರಬೇಕು ಹೇಗೆ ಇರಬೇಕು, ದೋಣಿಯಂತೆ ಇರಬೇಕು ಅಂತ ಮೊನ್ನೆ ದಿವಸನೇ ನಾವು ಹೇಳಿದ್ದೇವಲ್ವೋ. ಆ ದೋಣಿಯಂತೆ ಇರಲಿಕ್ಕೆ ನಮಗೆ ಕಲಿಸಿ ಕೊಡುವುದೇ ದೇವರಿಗೆ ಸಂಬಂಧಪಟ್ಟ ವಿದ್ಯೆಗಳು. ಆ ವಿದ್ಯೆಯನ್ನು ಸಂಪಾದನೆ ಮಾಡಿದೆವು ಅಂತಂದರೆ ಅದೇ ಏನು, ಅಜ್ಞಾನಾಂ ಜ್ಞಾನದಃ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ. ಮೋಕ್ಷ ಅಂದರೆ ಆ ಮೋಕ್ಷಕ್ಕೂ ಮೋಕ್ಷ ಅಂತ ಹೆಸರು, ಲಿಂಗದೇಹದಿಂದ ಬಿಡುಗಡೆಗೂ ಮೋಕ್ಷ ಅಂತ ಹೆಸರು, ಸದ್ಯಕ್ಕೆ ಸಮಸ್ಯೆಗಳಿಂದ ಬಿಡುಗಡೆಗೂ ಮೋಕ್ಷ ಅಂತ ಹೆಸರು. ಕೃಷ್ಣ 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 ಎಂದು 3 ಬಾರಿ ಕರೆಯಲು ಸಂತುಷ್ಟನಾಗಿ ಮುಕ್ತಿಯ ಕೊಟ್ಟು ಮಿಕ್ಕ ಭಾರ ಪೊರುವನು. ಸಂತುಷ್ಟನಾಗಿ ಮುಕ್ತಿ ಕೊಡುವುದು ಅಂತಂದರೆ ಮೋಕ್ಷವನ್ನೇ ಕೊಟ್ಟರೆ ಮತ್ತೆ ಹೊರಲಿಕ್ಕೆ ಭಾರ ಏನುಂಟು? ಆದರೂ ವ್ಯಾಸರಾಜರಂದಿದ್ದಾರೆ, ಸಂತುಷ್ಟನಾಗಿ ಮುಕ್ತಿಯ ಕೊಟ್ಟು ಮಿಕ್ಕ ಭಾರ ಪೊರುವನು. ಸಂತುಷ್ಟನಾಗಿ ಮುಕ್ತಿಯ ಕೊಟ್ಟು, ಸಂಸಾರದಿಂದ ಜಂಜಾಟದಿಂದ ಮುಕ್ತಿಯ ಕೊಟ್ಟು, ಅಧ್ಯಯನಕ್ಕೆ ಬೇಕಾಗಿರತಕ್ಕಂಥ ಭಾರವನ್ನು ಹೊರುವನು ಕೃಷ್ಣ 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 ಅಂತ ಹೇಳಿಕೊಂಡು. ಆದ್ದರಿಂದ ಜ್ಞಾನಿನಾಂ ಮೋಕ್ಷದಶ್ಚ ಸಹ. ಕೇಳಿ, ಜ್ಞಾನಿಗಳ ಹತ್ರ ಕೇಳಿ, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ ಸ್ವಾಮಿ. ಅಲ್ಲ, ಮೊನ್ನೆ ನಿಮ್ಮ ಮನೆಯಲ್ಲಿ ಏನೋ ಸ್ವಲ್ಪ ಅನಾಹುತ ಆದದ್ದನ್ನು ಕೇಳಿಸಿಕೊಂಡೆ, ಎನ್ ಪ್ರಾರಬ್ಧ? ಅವರಿಂದ ಬರುವ ಉತ್ತರ ಎನ್ನ ಪ್ರಾರಬ್ಧ. ಎನ್ನ ಪ್ರಾರಬ್ಧ ಅನ್ನತಕ್ಕಂತಹ ಉತ್ತರದ ಅರ್ಥ ಏನು ಅಂತಂದುಬಿಟ್ರೆ, ಯಾರೂ ಹೊಣೆ ಅಲ್ಲ ಅಂತ ಹೇಳಿಕೊಂಡು ಎಲ್ಲರಿಂದಲೂ ಕೂಡ ಮುಕ್ತಿಯನ್ನು ಪಡ್ಕೊಂಡ, ಎಲ್ಲರಿಂದ ಮುಕ್ತಿಯನ್ನು ಕೊಡ. ಎನ್ನದನ್ನು ಎನ್ನ ಪ್ರಾರಬ್ಧ ಅಂತ ಅದನ್ನು ಉಳಿಸಿಕೊಂಡ. ಆದ್ದರಿಂದ ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ. ಭಗವಂತನ ಸನ್ನಿಧಾನಕ್ಕೆ ಹೋದ ಮೇಲೆ ನಮ್ಮ ಆನಂದ ನಾವು ಉಣ್ಣಬೇಕು. ನನ್ನದೇ ಆನಂದ ನಾನೇ ಉಣ್ತೇನೆ ಅಂದರೆ ಆಗೋಲ್ಲ ಅಂದ. ದೇವರದ್ದೇ ಒಂದು ಇಚ್ಛೆ ಎನ್ನುವ ಆವರಣ ಲಿಂಗದೇಹ ಹೋದ ಮೇಲೂ ಕೂಡ ಭಗವಂತನ ಇಚ್ಛೆ ಎನ್ನುವ ಆವರಣ ಹಾಗೇ ಇರುತ್ತೆ. ಆ ಆವರಣವನ್ನು ತೆಗೆಯುವುದು ಅವನ ಇಚ್ಛೆ, ಅಂದರೆ ಅವ ಇಚ್ಛೆಯನ್ನು ಸರಿಸುವುದು ಅಂತ ಅರ್ಥ. ಸರಿಸಿದಾಗ ನಮ್ಮ ಸ್ವಂತವಾಗಿರತಕ್ಕಂಥ ಆನಂದ ನಮಗೆ ಉಣ್ಲಿಕ್ಕೆ ಸಿಗುತ್ತೆ. ಆದ್ದರಿಂದ ಆನಂದದ ಮೋಕ್ಷಕ್ಕೆ ಹೋದಾಕ್ಷಣಕ್ಕೆ ನಮಗೆ ಆನಂದ ಸಿಗುತ್ತದೆ ಅಂತ ಭಾವಿಸಬೇಡಿ. ಊಟದ ಶಾಲೆಗೆ ಹೋದಾಕ್ಷಣಕ್ಕೆ ನಮಗೆ ಊಟ ಸಿಗ್ತದೆ ಅಂತ ಭಾವಿಸಬೇಡಿ. ಯಾಕೆ, ವ್ಯವಸ್ಥಾಪಕರು ಬಂದು ಎಷ್ಟೊತ್ತಿಗೆ ಎಬ್ಬಿಸ್ತಾರೆ ಅಂತ ಗೊತ್ತಿಲ್ಲ. ಆದ್ದರಿಂದ ಅವರ ಇಚ್ಛೆನೂ ಬೇಕು. ನಮ್ಮ ಊಟದ ಕೋಣೆಗೆ ಹೋದರೂ ಕೂಡ ಅಲ್ಲಿ ಊಟ ಮಾಡಬೇಕಾದ್ರೆ ಇದೆಲ್ಲ
ಈಗ ಉಡುಪಿಯಲ್ಲಿ ಕೃಷ್ಣ ಮಠದಲ್ಲಿ ಚೌಕಿ ಅಂತ ಗೊತ್ತಾ ನಿಮಗೆ? ಹಾಂ, ಅಲ್ಲಿಗೆ ಬಂದವರಿಗೆ ಅಭ್ಯಾಸ ಇರುತ್ತೆ. ಚೌಕಿಗೆ ಒಳ ಹೋಗ್ಲಿಕ್ಕೆ ಒಂದು ದಾರಿ ತೋರಿಸ್ಕೊಡಿ, ಮತ್ತೆ ನೋಡಿಕೊಳ್ತೇನೆ ನಾನು ಅಂತಂದ. ಸರಿ, ಒಳ ಹೋಗಲಿಕ್ಕೆ ಯಾರೋ ಅಡ್ಡ ಬಾಗಿಲು, ಒಂದು ಅಡ್ಡ ಬಾಗಿಲು ಉಂಟು ಅಲ್ಲಿ. ಇನ್ನು ನಾನು ಎಲ್ಲಿಂತ ಕೇಳಬೇಡಿ ನನ್ನ ಹತ್ರ. ಅಲ್ಲಿ ಹೋದರೆ ಮತ್ತೆ ನನ್ನ ತಲೆ ತಿಂದಾರು. ಅಲ್ಲಿ ಒಂದು ಬೇರೆಯೇ ಒಂದು ಬಾಗಿಲು ಉಂಟು, ಎದುರಿನ ಬಾಗಿಲು ಹಾಕಿರುತ್ತೆ. ರಾಯರ ಮಠದಲ್ಲಿಯೂ ಕೂಡ ಎದುರಿನ ಹೆಬ್ಬಾಗಿಲು 8:00 ಹಾಕಿರ್ತಾರೆ. ಅಕಸ್ಮಾತ್ ನಾವು ಸ್ವಲ್ಪ ಬರುವುದು ತಡ ಆದರೆ, ಸ್ವಲ್ಪ ಅಲ್ಲಿರತಕ್ಕಂಥ ವಾಚ್ಮ್ಯಾನ್ಗೆ ದುಂಬಾಲು ಬಿದ್ದರೆ ಒಂದು ಬೇರೆ ದಾರಿಯಲ್ಲಿ ಒಳಗೆ ಕರ್ಕೊಂಡು ಬರ್ತಾನೆ, ರಾಯರ ದರ್ಶನ ಮಾಡಿಸ್ತಾನೆ. ಅದಕ್ಕೆ ಎಲ್ಲ ಕಡೆ ಕೂಡ 2 ಬಾಗಿಲು ಅಂತ ಅದಕ್ಕೋಸ್ಕರನೇ. ಆದರೆ ಆ ಬಾಗಿಲನ್ನು ಏನೋ ಮಾಡಿಕೊಂಡು ಒಳ ಹೋದೆವು, ಎಲ್ಲ ಕೂತೆವು. ಏನು ಇನ್ನು ಊಟ ನಮಗೆ ಶುರುವಾಯಿತು ಅಂತಂದಾಗ ವ್ಯವಸ್ಥಾಪಕರು ಬಂದರು. ಒಂಚೂರು ಹೇಳಿ ನಿಮಗೆ 2ನೇ ಪಂಕ್ತಿಯಲ್ಲಿ ಹಾಕ್ತೇನೆ ಅಂತಂದೆ. ಆದ್ದರಿಂದ ನಮಗೆ ಸಿಗಲೇಬೇಕು ಅಂತ ನಿಯಮ ಇಲ್ಲ. ಸಿಗೋದ ಭಗವನ್ ತಿರುಪತಿಗೆ ಹೋಗ್ತೀರಾ? ಪ್ರಾಯಶಃ ಎಲ್ರಿಗೂ ಅನುಭವ ಉಂಟಾ? ನಾನು ಸಾಲಲ್ಲಿ ನಿಂತಾಯ್ತು, ನಾನು ಚೀಟಿ ಪಡ್ಕೊಂಡಾಯ್ತು, ಆದ್ದರಿಂದ ದೇವರ ದರ್ಶನ ನನಗೆ ಖಂಡಿತ ಅಂತಂದುಬಿಟ್ರೆ ಇಲ್ಲ ಅಂದರು. ಪಂಡಿತರಿಗೂ ಖಂಡಿತವಾಗಿ ಸಿಗುವುದಿಲ್ಲ ಅಂತ ನಿಮ್ಮಂಥ ಪ್ರಾಮರರಿಗೆ ಎಲ್ಲಿ ಸಿಗುತ್ತೆ? ಆದ್ದರಿಂದ ಆನಂದದಶ್ಚ ಮುಕ್ತಾನಾಂ ಸಹ ಏಕ ಏವ ಜನಾರ್ದನ ಅಂತ ಹೇಳಿಕೊಂಡು, ಆದ್ದರಿಂದ ನಮಗೆ ಈ ವಿದ್ಯೆ ಕೊನೆಗೆ ಬಂಧದಿಂದ ಬಿಡುಗಡೆ 6 ರೀತಿಯಾದ್ದು ಕೊಡತಕ್ಕಂಥವ. ಅದು ಎಂದೂ ಕೂಡ ಮೀರಿ ಬಾರದಂತೆ ನೋಡೋ ಅಂತ ಹೇಳಿಕೊಂಡು ಪ್ರತಿ ದಿವಸ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿಬಿಟ್ರೆ, ದೇವರ ಬಗ್ಗೆ ಅಂತಲ್ಲ, ಲೋಕದ ಬಗ್ಗೆಯೂ ಕೂಡ ನಮಗೆ ವಿಪರೀತವಾದ ತಿಳುವಳಿಕೆ ಬರೋಲ್ಲ. ಉದಾಹರಣೆ ಬೇಕಾ? ಭಾರಿ ಉದಾಹರಣೆಗಳುಂಟು. ಸದ್ಯದ ನಮ್ಮ ಜ್ವಲಂತ ಉದಾಹರಣೆ ಮತ್ತೇನಿಲ್ಲ. ಮಗ ಪ್ರಾಯಕ್ಕೆ ಬಂದಿದ್ದಾನೆ, ಹುಡುಗಿಯನ್ನು ಹುಡುಕ್ತಾ ಇದ್ದೇವೆ. ಯಾರೋ ಒಬ್ಬ ಬಂದು ಇಂಥ ಕಡೆಯಲ್ಲಿ ಒಂದು ಹುಡುಗಿದ್ದಾಳೆ ಅಂತಂದ. ಒಬ್ಬ ಬಂದ ಅಲ್ಲ, ನಾವೇ ಅವರನ್ನು ಹುಡುಕೊಂಡು ಹೋಗ್ತೇವೆ. ಅದಕ್ಕೆ ಅವರಿಗೆ ಹೆಸರೇನು ಗೊತ್ತಲ್ವ? ಎಲ್ರಿಗೂ ಅನುಭವ ಉಂಟದು. ಅವರ ಹೆಸರು ಬ್ರೋಕರ್ ಅಂತಲ್ಲ. ಅವನನ್ನು ಹಿಡಿದೆವು. ಅವನಿಗೆ ಬೇಕಾದದ್ದು ದುಡ್ಡು ಮಾತ್ರ. ಎಲ್ಲೋ ಒಂದು ಹುಡುಗಿ ಇತ್ತು, ಅದು ಎಂಥದ್ದು ಅಂತ ಅವನಿಗೂ ಪರಿಚಯ ಇಲ್ಲ, ಏನಿಲ್ಲ. ನಮ್ಮ ಬಳಿಗೆ ಬಂದ, ಇಂಥ ಕಡೆಯಲ್ಲಿ ಒಂದು ಹುಡುಗಿ ಉಂಟು, ಅಬ್ಬಾ ಎಷ್ಟು ಚಂದ ಇದ್ದಾಳೆ ಗೊತ್ತಾ, ಮುಟ್ಟಿದ್ರೆ ಕೈ ಮುಟ್ಟಬೇಕಾದ್ರೆ ಕೈ ತೊಳಿಬೇಕು, ಮುಟ್ಟಿದ್ರೆ ಕೈ ತೊಳಿಬೇಕು. ನಿಜವಾಗಿ ಅದು ಹುಡುಗಿ ಮುಟ್ಟಿದ್ರೆ ಕೈ ತೊಳಿಬೇಕಾದ್ದು, ಆದರೆ ಇವ ಹೇಳುವಾಗ ಮಾತ್ರ ಮುಟ್ಟಬೇಕಾದ್ರೆ ಕೈ ತೊಳಿಬೇಕು ಅಂತಂದ. ನಾವು ಹಬ್ಬ ಭಾರಿ ಏನೋ ದೇವರು ಕಣ್ತಿರದ ಅಂತ ಹೇಳಿಕೊಂಡು ಆ ಹುಡುಗಿಯನ್ನು ನೋಡಲಿಕ್ಕೆ ಬೆಳ್ಳಗಿದ್ದಾಳೆ. ಆ ಹುಡುಗಿಯನ್ನು ಮನೆಗೆ ತಂದೆವು, ಹುಡುಗನ ಕೊರಳಿಗೆ ಗಂಟು ಹಾಕಿದೆವು. ಮರು ದಿವಸನೇ ಗಂಡನ ತಂದಳು, ಒಂದ ನಾನು, ಒಂದ ನಿಮ್ಮ ಅಪ್ಪ ಅಮ್ಮ. ನಡೀತದ ಹೆಚ್ಚಿನ ಮನೆಗಳಲ್ಲಿ ಇಂತಹ ಪ್ರಸಂಗಗಳು ನಡೀತದ. ಕೊರಗುತ್ತೇವೆ, ಒಳಗಿನಲ್ಲೇ ಕೊರಗುತ್ತೇವೆ. ಯಾರು ಗಂಟು ಹಾಕಿದ್ನೋ ಹುಡುಗಿಯನ್ನು, ಅವನಿಗೆ ದೂರವಾಣಿ ಮಾಡೋಣ ಅಂದರೆ ಉತ್ತರ ಗೊತ್ತಾಯಿತು, ಸ್ವಿಚ್ ಆಫ್ ಅಲ್ವೋ? ಉತ್ತರ ಸಿಗ್ತಾನವ? ಹಾಗಾದರೆ ಆ ಹುಡುಗಿಯ ಬಗ್ಗೆ ನಮಗೆ ಏನು ಜ್ಞಾನ ಹುಟ್ಟಿತು, ಬ್ರೋಕರ್ನಿಂದಾಗಿ ಹುಡುಗಿಯ ಬಗ್ಗೆ ನಮಗೇನು ಜ್ಞಾನ ಹುಟ್ಟಿತು, ಆ ಜ್ಞಾನ ಅಂಬಿಗಾ ಮೀರಿ ಬರುತ್ತಲಿದೆಯೋ? ಆ ಹುಡುಗಿಯಲ್ಲಿ ಆ ತಾಕತ್ತಿಲ್ಲ, ಹುಡುಗಿಯಲ್ಲಿ ಆ ಗುಣನಡತೆ ಇಲ್ಲ. ನಾವು ತಿಳ್ಕೊಂಡಿದ್ದೇವೆ, ನಮಗೆ ತುಂಬಿಸಿದ್ದಾನೆಂದರೆ ಏನಾಯ್ತಾ, ಮೀರಿ ಬಂತು ಅಂತ ಅರ್ಥ ಅಲ್ವೋ ಅದರದ್ದು. ಆದ್ದರಿಂದ ಅವನ ಹೆಸರು ಇಲ್ಲಿ ಏನಾಯಿತು, ಇವನು ಹಡದ ಅಪ್ಪಮ್ಮನನ್ನು ಬಿಡಲಿಕ್ಕೆ ತಯಾರಿಲ್ಲ. ಕೊನೆಗೆ ಹುಡುಗಿಗೂ ಹುಡುಗನಿಗೂ ಮಧ್ಯದಲ್ಲಿ ಸಾಮರಸ್ಯ ಹೋಯಿತು, ಬ್ರೇಕ್ ಬಂತ, ದಾಂಪತ್ಯ ಜೀವನಕ್ಕೆ ಬ್ರೇಕ್ ಬಂತ. ಆ ಗಂಟು ಹಾಕಿದವನ ಹೆಸರೇನು? ಬ್ರೋಕರ್. ಆ ಬ್ರೋಕ್ ಎನ್ನುವುದು ಪಾಸ್ಟ್ ಟೆನ್ಸಾ ಅಲ್ವೋ? ಬ್ರೇಕ್, ಬ್ರೋಕ್, ಬ್ರೋಕನ್ ಅಂತಲ್ವ? ಈ ಸನ್ಯಾಸಿಗೆ ಇಂಗ್ಲೀಷು ಬರುತ್ತಲ್ಲ. ಬ್ರೇಕ್, ಬ್ರೋಕ್, ಬ್ರೋಕನ್ ಅಂತಲ್ವೋ? ಹಾಗಾದರೆ ಅವನ ಹೆಸರು ಮುಂದೆ ಏನಾಗುತ್ತೋ ಅದನ್ನು ಈಗಲೇ ಇಟ್ಟುಕೊಂಡಿದ್ದಾನೆ. ಏನು? ಬ್ರೋಕ್. ಮೊದಲೇ ಅವನ ಪಾಸ್ಟ್ ಟೆನ್ಸ್ ಹೆಸರು ಅವನಿಗೆ ಮೊದಲೇ ಬಂತು.
ಆದ್ದರಿಂದ ನಾವು ಅವನಿಗೆ ದುಂಬಾಲು ಬಿದ್ದು ಪ್ರಯೋಜನ ಇಲ್ಲ. ಅವ ದುಡ್ಡಿಗೋಸ್ಕರ ಯಾರ್ಯಾರನ್ನೋ ಗಂಟು ಹಾಕ್ತಾನೆ. ಅದ್ರ ಇರೋದು ಒಂದೇ ಅಂಬಿಗಾ ನಾನಿನ್ನ ನಂಬಿದೆ, 6 ತೆರೆಗಳ ನೋಡಂಬಿಗ ಅಲ್ವೋ. ಮೊದಲದ್ದೇ ಹುಡುಗಿಯ ಬಗ್ಗೆ ಜ್ಞಾನವೋ ಹುಡುಗನ ಬಗ್ಗೆ ಜ್ಞಾನವೋ ಯಾವುದೋ ನಮಗೇನೋ ಒಂಚೂರು ಮನೆಯಲ್ಲಿ ಮಡಿ ಮೈಲಿಗೆ. ಆದ್ದರಿಂದ ಆ ಹುಡುಗಿ ಅವಳು ತನ್ನ ಕ್ರಮದಲ್ಲೇ ಇಷ್ಟು ದಿವಸ ದೂರ ಇರುವುದು ಅಂಥದ್ದೆಲ್ಲ ನಾವು ಮನೆಯಲ್ಲಿ ಮಾಡಿಕೊಂಡು ಬಂದವರು. ಆದರೆ ಅಂಥ ಹುಡುಗಿಯೇ ನಮಗೆ ಸಿಗಬೇಕು. ಬ್ರೋಕರಂದ ಎಲ್ಲ ಉಂಟು ಅಂತಂದುಬಿಟ್ಟ. ಹಾಗಾದರೆ ಅಂಬಿಗಾ ಅದಕ್ಕೋಸ್ಕರನೇ ಪುರಂದರದಾಸರು ಈ ಹಾಡನ್ನು ನಮ್ಮ ಸಮಾಜಕ್ಕೆ ಕೊಟ್ಟದ್ದು. ಆದ್ದರಿಂದ ನಾವು ಪುರಂದರದಾಸರಿಗೆ ಎಷ್ಟು ಋಣಿಗಳಾಗಿರಬೇಕಲ್ವೋ ಜೀವನದಲ್ಲಿ. ನಮ್ಮ ಅಷ್ಟು ದೂರ ದೃಷ್ಟಿಯಿಂದ ಕೊಟ್ಟಿರತಕ್ಕಂಥ ಹಾಡು. ನೋಡೋಣ, ಹಾಡೋಣ. ಯಾವಾಗ ನಮಗೆ ಹೆಣ್ಣು ಮಗುವೋ ಗಂಡು ಮಗು ಹುಟ್ಟಿತು ಅಂತಾದಾಗ ಇದನ್ನು ಆರಂಭ. ಯಾಕೆ ಲಗ್ನ ಅಂತೂ ಆಗಲೇಬೇಕು ಮಗುವಿಗೆ. ಆದ್ದರಿಂದ ಯೋಗ್ಯವಾದ ಹುಡುಗಿಯ ಬಗ್ಗೆ ಯೋಗ್ಯವಾದ ಜ್ಞಾನ ನಮಗೆ ಬರಬೇಕು. ಆ ಜ್ಞಾನ ಮೀರಿ ಬರಬಾರದು. ಆದ್ದರಿಂದ ಅಂಬಿಗಾ ನಾನಿನ್ನ ನಂಬಿದೆ. ಹೀಗೆ 6 ರೀತಿಯಾದ ಸೃಷ್ಟಿಯನ್ನು ಆರಂಭಿಸಿಕೊಂಡು ಲಿಂಗದೇಹ ಭಂಗ ಆಗುವ ತನಕ ನಶ್ಯಂತಿ. ಲಿಂಗದೇಹ ಭಂಗ ಆಯಿತು ಅಂತಂದರೆ ಅಲ್ಲಿಗೆ ಸಂಸಾರ ಮುಗಿಯಿತು ಅಂತ ಅರ್ಥ. ಇದು ಯಾವ ಭಗವಂತನಿಂದ ಆಗುತ್ತೋ ಅದರಿಂದ ಅದಕ್ಕೆ ಕೊನೆಗೆ ಸತ್ಯನಾಮಕ ಭಗವಂತ ಅಂತ ಹೇಳಿದ್ಯಾಕೆ, ನಮಗೊಂದು ಒಳ್ಳೆಯ ತಿಳುವಳಿಕೆ, ಆಮೇಲೆ ಒಳ್ಳೆಯ ನೆಮ್ಮದಿ ಎರಡೂ ಬೇಕು. ಆ ಹುಡುಗಿಯ ತಿಳುವಳಿಕೆಯಿಂದ ನಮಗೆ ಒಳ್ಳೆಯ ನೆಮ್ಮದಿ. ಅದಕ್ಕೋಸ್ಕರ ಸತ್ಯಂ ಪರಂ ಧೀಮಹಿ ಅಂತ ಇಷ್ಟನ್ನು ನಾವು ನೋಡಿಕೊಂಡು ಮತ್ತೆ ಏನಂದೆವು, ಸೃಷ್ಟಿ ಸ್ಥಿತಿ ಸಂಹಾರ ಅಂತ ಅದರ ಅರ್ಥವನ್ನು ನಾನು ಆಚಾರ್ಯ ಮಧ್ವರು ಕೊಟ್ಟ ಕ್ರಮದಲ್ಲಿ ನೋಡೋಣ. ಸೃಷ್ಟಿ ಸ್ಥಿತಿಗಳಿಗೆ ಅಪ್ಯಯ, ಅಪ್ಯಯ ಶಬ್ದಕ್ಕೆ ನಾಶ ಅಂತ ಅರ್ಥ. ಸೃಷ್ಟಿ ಸ್ಥಿತಿ ಸಂಹಾರ ಅಂತ ವ್ಯಾಸರ ಮಾತು. ಆಚಾರ್ಯ ಮಧ್ವರು ಅದಕ್ಕೆ ನೋಟ್ಸ್ ಬರೆದದ್ದು ಸೃಷ್ಟಿ ಸ್ಥಿತಿ ಅಪ್ಯಯ. ಆಚಾರ್ಯ ಮಧ್ವರು 9 ಕೊಟ್ಟರು, ವೇದವ್ಯಾಸದೇವರು 8 ಕೊಟ್ಟರು. ಉತ್ಪತ್ತಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ವ್ಯಾಸರು ಕೊಟ್ಟದ್ದು. ಆಚಾರ್ಯ ಮಧ್ವರು ಕೊಟ್ಟದ್ದು ಸೃಷ್ಟಿ ಸ್ಥಿತಿ ಅಪ್ಯಯ ಈಹ ನಿಯತಿ ಜ್ಞಾನ ಅದೃಶಿ ತಮ ಬಂಧ ಮೋಕ್ಷ. ಆಚಾರ್ಯ ಮಧ್ವರು 9. ಯಾಕೆ ಆಚಾರ್ಯ ಮಧ್ವರು ಸಮಾಜಕ್ಕೆ ನವರತ್ನಗಳನ್ನು ಕೊಡುವುದಕ್ಕೋಸ್ಕರನೇ ಬಂದವರು. ಮಧ್ವರಾಯರ ಲೀಲೆ ನವರತ್ನದ ಮಾಲೆ ಅಂತ ಆಚಾರ್ಯ ಮಧ್ವರು ಶ್ರೀಮನ್ ಮಧ್ವ ಮತೆ ಹರಿಹಿ ಪರತರಹ ಸತ್ಯಂ ಜಗತ್ ತತ್ವತೋ ಭೇದ ಅಂತ ಹೇಳಿಕೊಂಡು 9 ರೀತಿಯ ನವರತ್ನಗಳನ್ನು ಸಮಾಜಕ್ಕೆ ಕೊಟ್ಟವರು ಆಚಾರ್ಯ ಮಧ್ವರು. ಆದ್ದರಿಂದ ಆಚಾರ್ಯ ಮಧ್ವರು ಏನಂದರು, ಭಗವಂತನಿಂದ 9 ನಿರೀಕ್ಷೆ ಮಾಡಿದರು. ಸೃಷ್ಟಿ ಸ್ಥಿತಿ ಅಪ್ಯಯ, ಸೃಷ್ಟಿ ಸ್ಥಿತಿಗಳಿಗೆ ಅಪ್ಯಯ. ಇನ್ನು ಮುಂದೆ ಹುಟ್ಟದಂತೆ ನಾವು ಸೌಬರಿ ಋಷಿ ಅಂತ ಒಬ್ಬರಿದ್ದಾರೆ. ಋಷಿಗಳು ಈಗಲೂ ಇದ್ದಾರೆ. ನಾನು ಅದಕ್ಕೋಸ್ಕರ ಇದ್ದರು ಅಂತಲ್ಲ, ಇದ್ದಾರೆ ಋಷಿಗಳು ಈಗಲೂ ಕೂಡ ಇದ್ದಾರೆ. ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ ಅಂತಷ್ಟೇ. ಅವರು ಅಮ್ಮನ ಗರ್ಭದಿಂದ ಹೊರಗೆ ಬಂದರು. ಹೊರಗೆ ಬಂದ ಮೇಲೆ ಋಷಿಗಳು ತಾನೇ ತಿಳುವಳಿಕೆ ಇದ್ದೇ ಇರುತ್ತಲ್ಲ, ತನ್ನ ಬಗ್ಗೆನೇ ವಿಮರ್ಶೆ ಮಾಡಿಕೊಂಡ್ರು. ವಿಮರ್ಶೆ ಮಾಡಿಕೊಂಡಾಗ ಅವರಿಗೆ ತೋರಿತು 50 ಜನ್ಮಗಳಲ್ಲಿ ಪ್ರಾರಬ್ಧ ಅನುಭವಿಸಲಿಕ್ಕೆ ಉಂಟು ಅಂತ ತೋರಿತವರಿಗೆ. ಒಮ್ಮೆ ಹುಟ್ಟಿದ್ದೇ ಸಾಕು, ಪುನಃ 50 ಸಲ ಹುಟ್ಟಬೇಕಾ ಅಂತ ಅವರಿಗೆ ತೋರಿ ಅವರಿಗೆ ಅಷ್ಟು ತಾಕತ್ತಿತ್ತು. ಏನು ಮಾಡಿದ್ರು ಗೊತ್ತಾ, ಒಮ್ಮೆಲೆ 50 ದೇಹ ಸ್ವೀಕಾರ ಮಾಡಿದರು. 50 ದೇಹ ಸ್ವೀಕಾರ ಮಾಡಿ 50 ದೇಹದೊಳಗೂ ತಾನು ಕೂತರು. ಯಾವ ದೇಹದಲ್ಲಿ ಸುಖ, ಯಾವ ದೇಹದಲ್ಲಿ ದುಃಖ, ಯಾವ ದೇಹದಲ್ಲಿ ಸುಖ ದುಃಖ, ಇದೆಲ್ಲವನ್ನು ಕೂಡ ಏಕಕಾಲದಲ್ಲಿ ತಾನು ಅನುಭವಿಸಿದ್ರು. ಚರ್ಮ ದೇಹ ಬಿಟ್ಟರು, ಭಗವಂತನ ಬಳಿಗೆ ಸೇರಿದ್ರು. ಹಾಗಾದರೆ ಒಮ್ಮೊಮ್ಮೆ ಹುಟ್ಟುವುದು ಅಂತಂದರೂ ನಾವು ಇಷ್ಟು ಒದ್ದಾಡಿಕೊಂಡಿರುವಾಗ ನಿತ್ಯ ಬೇಡೋಣ, ಮಹಾರಾಯ ಎನ್ನ ಸೃಷ್ಟಿ ಸ್ಥಿತಿಗಳಿಗೆ ಸಂಹಾರ ಕೊಡು. ಸಂಹಾರ ಕೊಡು ಶಬ್ದಕ್ಕೆ ಕಮ್ಮಿ ಮಾಡು ಕಮ್ಮಿ ಮಾಡು ಕಮ್ಮಿ ಮಾಡು ಅಂತ ಅದರ ಅರ್ಥ. ಸೃಷ್ಟಿ ಸ್ಥಿತಿ ಸಂಹಾರ ಕೊಡು. ಆವಾಗ ದೇವರಂದ, ನಾನು ಕೊಡ್ತೇನೆ, ಪುಕ್ಕಟೆ ಕೊಡೋಲ್ಲ ಅಂದ. ದೇವರು ಕೂಡ ವ್ಯಾಪಾರಿಯೇ ಒಂದು ರೀತಿಯಲ್ಲಿ. ವ್ಯಾಪಾರ ನಮಗಾಯಿತು. ನನಗೆ ಅಷ್ಟೇ ಬರೋದು ಹಾಡು, ಬಾಕಿದ್ದೆಲ್ಲ ಹಿಂದೆ ಮುಂದೆ ಎಂದೆಲ್ಲ ನೀವೇ. ನಾನು ಬಾಯಿಗೆ ಇಟ್ಟೇನು, ಜಗಿಯುವುದು ಕೊಡಿ ಸ್ವಾಮಿ ಅಂತಂದ್ರೆ ಅದೆಲ್ಲ ನನ್ನಿಂದ ಆಗೋಲ್ಲ. ಜಗಿಯುವುದು ನೀವೇ ಜಗಿಬೇಕು. ಬಾಯಿ ತನಕ ಇಟ್ಟೇನು. ಅದೇ ರೀತಿಯಲ್ಲಿ ವ್ಯಾಪಾರ ನಮಗಾಯಿತು ಅಂತ ಇಷ್ಟು ಒಂದು ಹಾಡಿನದ್ದು ಹೇಳಿಬಿಟ್ಟ. ಎಲ್ಲಿದ್ದು ಹಾಡು, ಯಾವಾಗಿನದ್ದು, ಹಿಂದೆ ಏನು ಮುಂದೆ ಏನು, ಅದನ್ನೆಲ್ಲ ನೀವೇ ನೋಡಿ. ಅಂತ ವ್ಯಾಪಾರ ನಮಗಾಯಿತು ಅಂತಂದು ಉಂಟಲ್ಲ, ಮಾತುಂಟಲ್ಲ.
ಅದೇ ರೀತಿಯಲ್ಲಿ ದೇವರಿಗೂ ನಮಗೂ ಮಧ್ಯದಲ್ಲಿ ಒಂದು ವ್ಯಾಪಾರ. ದೇವರಿಂದ ನನಗೇನು ಕೊಡ್ತೀಯಾ ಅಂತ ಕೇಳಿದ. ಅದಕ್ಕೆ ಇವ ಅಂದ, ನಾನು ಕರ್ಮ ಮಾಡಿ ನಿನಗೆ ಅರ್ಪಿಸ್ತೇನೆ ಅಂದ. ಕರ್ಮ ಮಾಡಿ ನಿನಗೆ ಅರ್ಪಿಸ್ತೇನೆ, ನೀನು ನನಗೆ ತಾಯಿಯ ಗರ್ಭದಲ್ಲಿ ಬರುವುದನ್ನು ಕಮ್ಮಿ ಕಮ್ಮಿ ಮಾಡಬೇಕು. ಎಂತಹ ಕರ್ಮ ನನಗೆ ಅರ್ಪಿಸ್ತೀಯಾ ಅಂತ ದೇವರು ಕೇಳಿದ. ಅದಕ್ಕೆ ಇವ ಅಂದ, ನಿಷ್ಕಾಮ ಕರ್ಮ ಮಾಡಿ ನಿನಗೆ ಅರ್ಪಿಸ್ತೇನೆ. ಕರ್ಮ ಎರಡು ರೀತಿಯ, ಸಕಾಮ ಕರ್ಮ, ನಿಷ್ಕಾಮ ಕರ್ಮ ಅಂತ. ನಮ್ಮದೆಲ್ಲ ಇರುವುದು ಸಕಾಮ ಕರ್ಮಗಳೇ, ನಿಷ್ಕಾಮ ಕರ್ಮ ಪ್ರತಿಯೊಂದು ಮಂತ್ರದ ಧ್ಯಾನ ಶ್ಲೋಕದಲ್ಲಿ ಕೂಡ ಫಲ ಉಂಟೇ ಉಂಟು. ಆ ಫಲವನ್ನು ಎಣಿಸ್ತೇವೆ, ಜಪ ಮಾಡ್ತೇವೆ. ಯಾಕೆ ಅಂತ ಯಾರೋ ಕೇಳಿದ್ರು, ಹೇಳ್ತೀರಾ ನಿಷ್ಕಾಮ ಕರ್ಮ ಮಾಡಬೇಕು ಅಂತಂತೀರಾ, ಆದರೆ ಪ್ರತಿಯೊಂದು ಮಂತ್ರದ ಧ್ಯಾನ ಶ್ಲೋಕ ವಧುಗಳಿಗೆ ಓಲೆ ಭಾಗ್ಯ ದಿನದಿನದಿ ಹೆಚ್ಚುವುದು ಮದನನಯ್ಯನ ಕೃಪೆಯಿಂದ, ಅಲ್ಲಿ ಕೂಡ ಕೊನೆಗೆ ಫಲವನ್ನು ಇಟ್ಟದ್ದು. ಕೆಲವರು ಹೇಳುವುದುಂಟು ವಧುಗಳಿಗೆ ಓಲೆ ಭಾಗ್ಯ ಅಂತ ಹೇಳಿಕೊಂಡು, ಅವ್ರ ಪ್ರಾಸಕ್ಕೆ ಸರಿಯಾಗಿ ಆಗಬೇಕು ಅಂತಾದರೆ ವಧುಗಳಿಗೆ ಒಲೆ ಭಾಗ್ಯ ದಿನದಿನಕ್ಕೆ ಹೆಚ್ಚುವುದು ಮದನನಯ್ಯನ ಕೃಪೆಯಿಂದ. ತಪ್ಪಿಲ್ಲ, ತಪ್ಪಿಲ್ಲ. ಯಾಕೆ? ಪ್ರತಿ ದಿವಸ ಗಂಡನು ಕೂಡ ಇದನ್ನು ಪಾರಾಯಣ ಮಾಡಲಿ. ವಾದಿರಾಜ ಶ್ರೀಪಾದರು ಹೆಣ್ಮಕ್ಕಳಿಗೆ ಕೊಟ್ಟಿರತಕ್ಕಂಥ ಗಾಯತ್ರಿ ಮಂತ್ರ, ಇದನ್ನು ಜಪ ಮಾಡಿಬಿಟ್ರೆ ಏನಾಗುತ್ತೆ? ಹೆಣ್ಮಕ್ಕಳ ತಾಳಿ ಗಟ್ಟಿಯಾಗುತ್ತೆ. ಇದು ಗಂಡಂದಿರಿಗೆ ಗೊತ್ತಾಯ್ತು. ನಾನೇಲೊಂದು ಉಪನ್ಯಾಸದಲ್ಲಿ ಹೇಳಿದ್ದು, ಗಂಡಂದಿರು ಮನೆಗೆ ಹೋದ ಕೂಡಲೇ ಹೆಂಡತಿ ಕೈಗೆ ಒಂದು ಪುಸ್ತಕವನ್ನೇ ಕೊಟ್ಟು ಓದು, ದಿನ ಓದು, ದಿನ ಓದು. ಯಾಕೆ? ಅವಳ ತಾಳಿ ಭಾಗ್ಯ ಗಟ್ಟಿ ಅಂತ ಇವ ಸಾಯೋಲ್ಲ ಅಂತ ಅರ್ಥ. ಮತ್ತೇನು? ಅದರಿಂದ ಗಂಡಸರಿಗೆ ತತ್ಸಾವಿತು ವರೇಣ್ಯಂ ಭರ್ಗ ದೇವಸ್ಯ ಧೀಮಹಿ ಅಂತ ಕೊಟ್ಟರೆ, ಹೆಣ್ಮಕ್ಕಳಿಗೆ ಅದೇ ಅರ್ಥವನ್ನು ತರ್ಜಮೆ ಮಾಡಿ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಅಂತ ಆರಂಭ ಮಾಡಿ ಕೊನೆಗೆ ಫಲ ವಧುಗಳಿಗೆ ಓಲೆ ಭಾಗ್ಯ ದಿನ ದಿನಕ್ಕೆ ಹೆಚ್ಚುವುದು. ಒಲೆ ಭಾಗ್ಯ ಅಂತಂದರೂ ಕೂಡ ತಪ್ಪಿಲ್ಲ. ಒಲೆ ಭಾಗ್ಯ ವಧುಗಳಿಗೆ ದಿನ ದಿನಕ್ಕೆ ಹೆಚ್ಚುವುದು ಅಂತಂದುಬಿಟ್ರೆ ಆರೋಗ್ಯ ಹೆಚ್ಚುವುದು ಅಂತ ಅರ್ಥ. ಆಸ್ಪತ್ರೆಗೆ ಹಾಕತಕ್ಕಂಥ ದುಡ್ಡು ಕಮ್ಮಿ ಆಗುವುದು ಅಂತ ಅರ್ಥ. ಸ್ವಾಮಿ ಅದಕ್ಕೆ ಏನು ಸಂಬಂಧ ಅಂತ ಕೇಳ್ಬೋದು. ಇವಳಿಗೆ ಒಲೆ ಭಾಗ್ಯ ಅಂದರೆ ಮನೆಯಲ್ಲಿ ಅಡಿಗೆ ಮಾಡುವುದು ಅಂತ ಅರ್ಥ. ಮನೆಯಲ್ಲಿ ಅಡಿಗೆ ಮಾಡು ಅಂತಂದುಬಿಟ್ರೆ ಹೋಗಿ ಬೀದಿಗೆ ಹೋಗಿ ಆ ಬೀದಿ ಬದಿಯಲ್ಲಿ ಮಾರಾಟಗಾರರ ಕರ್ಕುರೆ ಕಿರಿಕಿರಿ ಅಂತ ತಿನ್ನತಕ್ಕಂಥ, ಅದನ್ನು ತಿಂದುಕೊಂಡು ಆರೋಗ್ಯ ಹಾಳು ಮಾಡಿಕೊಳ್ಳತಕ್ಕಂಥ ಪ್ರಸಂಗ ಇಲ್ಲ. ಆದ್ದರಿಂದ ಲಕ್ಷ್ಮೀ ಶೋಭಾನ ಓದುವಾಗ ವಧುಗಳಿಗೆ ಒಲೆ ಭಾಗ್ಯ, ಗಂಡಂದರು ಓದುವಾಗ ಹಾಗೆ ಮಾಡೋಣ. ಹೆಣ್ಮಕ್ಕಳು ಓಲೆ ಹಾಕಿ ಅವರಿಗೆ ಬಂಗಾರದ ಮೇಲೆ ಪ್ರೀತಿಯ ಜಾಸ್ತಿ ಆದ್ದರಿಂದ ವಧುಗಳು ಓಲೆ ಭಾಗ್ಯ ದಿನ ದಿನಕ್ಕೆ ಹೆಚ್ಚುವುದು ಅಂತ ಅವರು ಹಾಗೆ ಓದಲಿ. ಗಂಡಂದಿರು ಅದನ್ನು ಓದುವಾಗ ವಧುಗಳಿಗೆ ಒಲೆ ಭಾಗ್ಯ ದಿನ ದಿನಕ್ಕೆ ಹೆಚ್ಚುವುದು ಅಂತಂದುಬಿಟ್ರೆ ಎಲ್ಲ ಕೆಲಸ ಬಿಟ್ಟು ಅಡಿಗೆ ಮನೆಯಲ್ಲೇ ಕೂಡ್ತಾಳೆ ನೋಡಿ. ಗಂಡನಿಗೆ ಏನು ಮಾಡಿ ಹಾಕೋದು, ಎಷ್ಟು ಮಾಡಿ ಹಾಕೋದು, ಹೇಗೆ ಮಾಡಿ ಹಾಕೋದು ಅಂತ ಹೇಳಿಕೊಂಡು, ಅದರಿಂದ ಪ್ರತಿಯೊಂದಕ್ಕೂ ಕೂಡ ಫಲ. ರಾಯರ ಸ್ತೋತ್ರ ಹೇಳುವಾಗ ಅದರಲ್ಲಿ ಫಲ ಇಲ್ವಾ? ಯಾಕೆ ಫಲವನ್ನು ಕೊಟ್ಟದ್ದು ಅಂತಂದರೆ, ಫಲವಾದ ಆಸೆಯಿಂದ ನಾವು ಮಾಡಿದಾಗ ಅದರಲ್ಲಿ ಫಲ ಸಿಕ್ಕಿತು ಅಂತಂದರೆ ಆವಾಗ ನಮಗೆ ಮಾಡಬೇಕು ಅಂತ ಆಸೆ ಇನ್ನಷ್ಟು ಜಾಸ್ತಿ ಆಗುತ್ತೆ. ಫಲವನ್ನು ಅಪೇಕ್ಷಿಸಿಕೊಂಡು ಮಾಡಿದೆವು, ದೇವರೇ ಸುತರನ್ನು ಕೊಡು ಅಂತ ಹೇಳಿಕೊಂಡು ಫಲದ ಆಸೆಯಿಂದ ಮಾಡಿದೆವು. ದೇವರು ಸುತರನ್ನು ಕೊಟ್ಟ, ಸುತ ಕುತ್ತಿಗೆ ಹಿಡಿದ. ಆವಾಗ ನಮಗೇನು ತೋರುತ್ತೆ? ಸುತರೆಂಬ ಫಲ ಬೇಡ, ರಾಯರ ಪ್ರೀತಿ ಆಗಬೇಕು ಅಂತ ಎನ್ನುವ ದೃಷ್ಟಿ. ಹಾಗಾದರೆ ನಮಗೆ ಮಂತ್ರದಲ್ಲಿ ಭರವಸೆ ಮೂಡಿಸುವುದಕ್ಕೋಸ್ಕರ ಹೇಗೆ ಬರೀ ಔಷಧಿಯನ್ನು ಬಾಯಿಗೆ ಹಾಕಿದರೆ ಮಗು ಬಾಯಿ ತೆರೆಯೋಲ್ಲ, ಔಷಧಿಯ ಜೊತೆಗೆ ಒಂಚೂರು ಬೆಲ್ಲವನ್ನು ಹಾಕಿದಂತೆ ಫಲದ ಆಸೆ. ಯದ್ಯಪಿ ಮಗುವಿಗೆ ಹೊಟ್ಟೆ ನೋವಿಗೆ ಅಂತ ಅಮ್ಮ ಔಷಧಿ ಕೊಡುವುದು. ಮೊದಲು ಏನು ತೋರಿಸ್ತಾಳೆ? ತೋರಿಸುವುದು ಬೆಲ್ಲವನ್ನೇ. ಮಗುವಿಗೆ ಏನಾಗಿದೆ? ಹೊಟ್ಟೆ ನೋವಾಗಿದೆ. ಹಾಗಾದರೆ ಹಾಕಬೇಕು ಔಷಧಿ, ಅದಕ್ಕೆ ಆಮಿಷದಂತೆ ಹಾಕಿದಂತೆ ಎಲ್ಲ ಸ್ತೋತ್ರಗಳು ನಮಗೆ ಫಲವನ್ನು ಕೊಡ್ತವೆ. ಫಲವನ್ನು ಅಪೇಕ್ಷೆ ಮಾಡಿಕೊಂಡು ನಾವು ಸ್ತೋತ್ರವನ್ನು ಜಪವನ್ನು ಕರ್ಮಗಳನ್ನು ಮಾಡಿದರೆ ದೇವರು ಹುಟ್ಟು ಅಂದ. ಮಹಾರಾಯ ಕರ್ಮ ಮಾಡಿ ನಿನಗೆ ಒಪ್ಪಿಸಿದ್ದೇನೆ, ಪುನಃ ಹುಟ್ಟು ಅಂತ ಅಂತೀಯಲ್ಲ ಅಂದ. ನೀನು ಫಲ ಕೇಳಿದ್ದಿ, ನಾನು ಕೊಟ್ಟಿಲ್ಲ ಅಂತಂದುಬಿಟ್ರೆ ಋಣಿ ಆಗುತ್ತೇನೆ, ಕೊಟ್ಟು ಬಿಡು ಅಂತಂದ. ಕೊಟ್ಟು ಬಿಡು ಅಂತಂದುಬಿಟ್ರೆ ಅದನ್ನು ಉಣ್ಲಿಕ್ಕೆ ಬೇಕಾದ ಆಯುಷ್ಯವನ್ನು ಬ್ರಹ್ಮ ನಿನ್ನ ತಲೆಯಲ್ಲಿ ಬರಲಿಲ್ಲ. ಆ ಫಲವನ್ನು ನನ್ನ ಹತ್ರ ಕೇಳಿದ್ದು, ಈಗ ನನ್ನಲ್ಲೇ ಉಂಟು, ನಿನಗೆ ಕೊಡಬೇಕು, ಈಗಲೇ ಕೊಡೋಣ ಅಂದರೆ ಆಯುಷ್ಯ ಇಲ್ಲ. ಆದ್ದರಿಂದ ನೀನು ಕೇಳಿದ ಫಲವನ್ನು ನಿನಗೆ ನಾನು ಕೊಡಬೇಕು ಅಂತಾದರೆ
ನೀನು ಪುನಃ ಹುಟ್ಟಿ ಬರಬೇಕು. ಆದ್ದರಿಂದ ನಮ್ಮ ಹುಟ್ಟನ್ನು ನಾವೇ ಪುನಃ ಮಾಡಿಕೊಂಡಂತೆ ಆಗುತ್ತೆ ಫಲದ ಆಸೆಯಿಂದ ಕರ್ಮಗಳನ್ನು ಮಾಡಿದರೆ. ಆದ್ದರಿಂದಲೇ ಹಿರಿಯರು ಅಂದರು ಏನು ಅಂತ, ನಿಷ್ಕಾಮಂ ಜ್ಞಾನಪೂರ್ವಂತು. ಎರಡು ಕರ್ಮ, ನಿವೃತ್ತ ಕರ್ಮ ಪ್ರವೃತ್ತ ಕರ್ಮ ಅಂತ ಎರಡು. ಪ್ರವೃತ್ತ ಕರ್ಮ ಅಂದರೆ ಪುನಃ ಪುನಃ ಸಂಸಾರದಲ್ಲೇ ಮುಂದುವರಿಯಲಿಕ್ಕೆ ಕಾರಣವಾದ ಕರ್ಮ ಪ್ರವೃತ್ತ ಕರ್ಮ. ನಿವೃತ್ತ ಕರ್ಮ ಅಂದರೆ ಸಂಸಾರದಿಂದ ಹಿಂದೆ 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 ಬರಲಿಕ್ಕೆ ಕಾರಣವಾದಂಥ ಕರ್ಮ ನಿವೃತ್ತ ಕರ್ಮ. ನಿವೃತ್ತ ಕರ್ಮ ಅಂತ ಯಾವುದಕ್ಕೆ ಹೆಸರು? ನಿಷ್ಕಾಮಂ ಜ್ಞಾನಪೂರ್ವಂತು. ಸುಲಭ ಉಂಟಲ್ಲ, ಇದರ ಅರ್ಥ ಬಿಡಿಸಲೇಬೇಕಾಗಿಲ್ಲಲ್ಲ. ನಿಷ್ಕಾಮಂ. ಮತ್ತೂ ಒಂದು ಏನು ಗೊತ್ತಾ, ನಾವು ಫಲದಾಸೆಯಿಂದ ಕರ್ಮ ಮಾಡಿಕೊಂಡು ದೇವರು ಬಂದು ಏನು ಬೇಕು ಅಂತ ಕೇಳಿದ. ಏನು ಬೇಕು ಅಂತ ಕೇಳಿದಾಗ ದೇವರ ಹತ್ರ ನಾವು ಸುತರನ್ನು ಕೊಡು ಅಂತ ಕೇಳಿದರೆ ನಾವು ದೇವರಿಗೆ ಇನ್ಸಲ್ಟ್ ಮಾಡಿದ್ದಲ್ವೋ ಇದು? ಯಾಕೆ? ನೀನು ಬೇಡ ಅಂತ ಅರ್ಥ ಅಲ್ವೋ ಅದರದ್ದು? ಅದನ್ನು ಕೊಡು ಅಂತ ನಾವು ದೇವರ ಹತ್ರ ಕೇಳುವುದು ಅಂತಂದರೆ ನೀನು ಬೇಡ ಅಂತ ಅರ್ಥ ಅಲ್ವೋ ಅದಕ್ಕೆ? ಅದು ದೇವರಿಗೊಂದು ನಾವು ಅಪಮಾನ ಮಾಡಿದಂತೆ ಅಲ್ವೋ? ಸುಮ್ಮನೆ ತಮಾಷೆಗೆ ಹೇಳ್ತೇನೆ, ನಾನೂ ಕೂತಿದ್ದೇನೆ, ನಿಮ್ಮ ಮಠದ ಸ್ವಾಮಿಗಳು ಕೂತಿದ್ದಾರೆ ಅಂತ ಭಾವಿಸೋಣ. ಅವಾಗ ನೀವು ಬಂದು ನನ್ನ ಹತ್ರ, ಸ್ವಾಮಿ ನಾಳೆ ನಮ್ಮ ಮನೆಗೆ ಆ ಸ್ವಾಮಿಗಳನ್ನು ಪಾದಪೂಜೆಗೆ ಕಳಿಸಿಕೊಡಿ ಅಂತಂದರೆ ನನಗೆ ಏನಾಗಬೇಡ. ನೀವು ಹಾಗೆ ಮಾಡೋಲ್ಲ ಅಂತ ಗೊತ್ತು. ಯಾಕೆ ಮಾಡೋಲ್ಲ ಅಂದ್ರೆ ಹಾಗೆ ಎರಡು ಸ್ವಾಮಿಗಳು ಸೇರೋಲ್ಲ, ಆದ್ದರಿಂದ ಮಾಡೋಲ್ಲ ಅಂತ ಗೊತ್ತು. ಸಾಮಾನ್ಯ ಕ್ರಮ ಹಾಗಿರುತ್ತಾ? ನನ್ನಲ್ಲಿ ಬಂದು ನೀವು ಅವರನ್ನು ಕಳಿಸಿಕೊಡಿ ಅಂತಂದರೆ ಅದರ ಅರ್ಥ ಇನ್ನು ಪುನಃ ನಾನು ಬರಲ್ಲ ಅಂತ ಕೇಳಿಬಿಟ್ರೆ ಪೂರಾ ಬಿಟ್ಟವ ಅಂತ ಅರ್ಥ ಕೇಳುವವ. ಅರ್ಥ ಹಾಗೆ ಬರುತ್ತಲ್ವ ಅದಕ್ಕೆ? ನೀವು ಬೇಡ, ಅವರನ್ನು ಕಳಿಸಿಕೊಡಿ. ಅದು ನನಗೆ ಒಂದು ರೀತಿಯಲ್ಲಿ ಇನ್ಸಲ್ಟ, ನನಗೊಂದು ರೀತಿಯಲ್ಲಿ ಅಪಮಾನ ಮಾಡಿದಂತೆಯೋ ಅದೇ ರೀತಿಯಲ್ಲಿ ದೇವರು ಬಂದು ನಿಂತಾಗ ಅದನ್ನು ಕೊಡೋ ಅಂತ ಅಂದುಬಿಟ್ರೆ ಏನರ್ಥ? ನೀನು ಬೇಡ ಅಂತ ಅರ್ಥ ಅಲ್ವೋ ಅದಕ್ಕೆ? ಅದಕ್ಕೆ ಶಾಸ್ತ್ರಕಾರರಂದರು ದೇವರಿಗೆ ಅಪಮಾನ ಮಾಡಬೇಡ ಎಂದೂ ಕೂಡ. ಅಪಮಾನ ಮಾಡಬಾರ್ದು. ಏನು ಮಾಡಬೇಕು? ದೇವರಿಂದ ಅದನ್ನು ಇದನ್ನು ಕೇಳಬೇಡ, ದೇವರನ್ನೇ ಕೇಳು. ಏನು ಬೇಕು ನಿನಗೆ ಅಂತಂದರೆ ನೀನೇ ಬೇಕು ಅಂತ ಸೋಲ್ತಾನೆ ನೋಡಿ ಅವ. ಕೇಳಿದ ಮೇಲೆ ದಬ ದಬ ಅಂತ ನಮ್ಮ ಹಿಂದೆ ಬರಲೇಬೇಕು. ಬಲಿಚಕ್ರವರ್ತಿಯ ಹಿಂದೆ ವಾಮನ ಬಂದಂತೆ ಭಗವಂತ ಬರಲೇಬೇಕು. ಆ ದೃಷ್ಟಿಯಿಂದ ನಿಷ್ಕಾಮಂ ಜ್ಞಾನಪೂರ್ವಂತು ನಿವೃತ್ತಂ ಇತಿ ಉಚ್ಯತೆ. ನಿವೃತ್ತಂ ಸೇವಮಾನ. ನಿವೃತ್ತ ಕರ್ಮವನ್ನು ಯಾರು ಮಾಡ್ತಾನೋ, ನಮ್ಮಲ್ಲಿ ಇನ್ನು ಉಳ್ಕೊಂಡು ನಾವೇನು ಪೂರ ಹಾಳಾಗಿಲ್ಲ. ಜಪ ಮಾಡುವಾಗ, ದೇವರ ಪೂಜೆ ಮಾಡುವಾಗ ಏನು ಸಂಕಲ್ಪ? ಮಧ್ವಾಂತರ್ಗತ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ, ಅಥವಾ ಸವಿತ್ರಂತರ್ಗತ ಮಧ್ವಾಂತರ್ಗತ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಗಾಯತ್ರಿ ಜಪಂ ಕರಿಷ್ಯೆ, ಅಷ್ಟಾಕ್ಷರ ಜಪಂ ಕರಿಷ್ಯೆ. ಆ ಅಷ್ಟರ ತನಕ ನಾವು ಹಾಳಾಗಿಲ್ಲ. ಹಾಗಾದರೆ ಗಾಯತ್ರಿ ಜಪ ಮಾಡುವಾಗ ಆ ಫಲ ಈ ಫಲ ಅಂತ ಬರೇ ಲಕ್ಷ್ಮೀನಾರಾಯಣ ಪ್ರೀತಿ. ಒಂದು ಪವಮಾನ ಹೋಮ ಮಾಡಿಸ್ತೇವೆ ಅಂತ ಇಟ್ಟುಕೊಳ್ಳಿ, ಎಲ್ಲ ಆಯಿತು, ಸಂಕಲ್ಪ ಮಾಡಿಸಿ ಪರಾಭವನ ಸಂವತ್ಸರೇ ದಕ್ಷಿಣಾಯಿನೇ ಅಂತೆಲ್ಲ ಸಂಕಲ್ಪ ಆಯಿತು. ಸಂಕಲ್ಪ ಆದಮೇಲೆ ಮಧ್ವಾಂತರ್ಗತ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥ ಅಂತಲೂ ಆಯಿತು. ಆಮೇಲೆ ಮೆಲ್ಲ ಪುರೋಹಿತರು ಯಜಮಾನರ ಕಿವಿಯಲ್ಲಿ ಕೇಳ್ತಾರೆ, ಯಾವುದಕ್ಕೋಸ್ಕರ? ಮೊದಲು ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥ ಅಂತ ಆಗಿದೆ, ಮತ್ತು ಪುನಃ ಯಜಮಾನ ನಾವು ಕಿವಿಯಲ್ಲಿ ಮೆಲ್ಲ ಕೇಳ್ತಾರೆ, ಯಾವುದಕ್ಕೋಸ್ಕರ ಪವಮಾನ ಹೋಮ? ಅಷ್ಟರ ತನಕ ಚೆನ್ನಾಗಿದ್ದೆವು, ಆವಾಗ ಹಾಳಾದೆವು. ಯಜಮಾನ ಬಿಡ್ತಾನ? ಹೇಳಿಯೇ ಬಿಟ್ಟ. ಏನಂತ? ಆ ಪಕ್ಕದ ಮನೆಯವರ ಕಿರಿಕಿರಿ ಜಾಸ್ತಿ ಆಗಿದೆ, ಅವರು ಬೇಗ ಸಾಯುವುದಕ್ಕೋಸ್ಕರ ಅಂದುಬಿಟ್ಟು. ಅಲ್ಲಿಯ ತನಕ ಚೆನ್ನಾಗಿರ್ತೇವೆ ನಾವು, ಅಲ್ಲಿ ಚೂರು ಮುಂದೆ ಹೋದ ಕೂಡಲೇ ಬುದ್ಧಿ ಹಾಳಾಯಿತು. ಹಾಗಾದರೆ ನಿವೃತ್ತಂ ಸೇವಮಾನ ಬ್ರಹ್ಮ ಅಭ್ಯೇತಿ, ಭಗವಂತನನ್ನು ಹೊಂದುತ್ತಾನೆ. ಸದಾತನಂ ಸನಾತನಂ ಬ್ರಹ್ಮ ಅಭ್ಯೇತಿ ಅಂದರೆ ಚತುರ್ಮುಖ ಬ್ರಹ್ಮನನ್ನು ಹೊಂದುತ್ತಾನೆ ಅಂತ ಅರ್ಥ ಅಲ್ಲ. ಯಾಕೆ ಚತುರ್ಮುಖ ಬ್ರಹ್ಮನನ್ನು ಹೊಂದಿದ ಅಂತಂದರೆ ಚತುರ್ಮುಖ ಬ್ರಹ್ಮನೂ ಕೂಡ ಒಂದು ದಿವಸ ದೇಹ ಬಿಡಬೇಕಾಗುತ್ತೆ. ಹಾಗಿರುವಾಗ ಅವನನ್ನು ಕಟ್ಟಿಕೊಂಡು ಏನು ಪ್ರಯೋಜನ? ಯಾವ ಬ್ರಹ್ಮ ಯಾವ ಕಾಲದಲ್ಲಿಯೂ ಕೂಡ ಬೊಮ್ಮಾನಾಲಯದಲ್ಲಿ ಇದ್ದವಗೆ ಲಯ ಉಂಟೆ, ಪ್ರಳಯ ಕಾಲದಲ್ಲೂ ಕೂಡ ಇದ್ದಾನೆ ತಂದುಬಿಟ್ರೆ ಅವನಿಗೆ ಲಯ ಉಂಟಾ? ಹಾಗಾದರೆ ಅಂತಹ ಭಗವಂತನನ್ನು ಹೊಂದುತ್ತಾನೆ. ಯಾವುದರಿಂದ? ನಿಷ್ಕಾಮ ಕರ್ಮದಿಂದ. ಆದ್ದರಿಂದ ದೇವರಿಂದ ನಿಷ್ಕಾಮ ಕರ್ಮ ಮಾಡು, ಫಲದ ಅಪೇಕ್ಷೆ ಇಲ್ಲದೆ ಕೇವಲ ನನ್ನ
ಪ್ರೀತಿಗೋಸ್ಕರ ಅಂತ ಕರ್ಮ ಮಾಡು, ಆವಾಗ ನಿನ್ನ ಸೃಷ್ಟಿ ಸ್ಥಿತಿಗಳಿಗೆ ಸಂಹಾರ ನಾನು ಕೊಡ್ತೇನೆ. ನೋಡು, ಸೃಷ್ಟಿ ಸ್ಥಿತಿ ಸಂಹಾರ. ಅಲ್ಲೇ ಮುಂದೆ ಆಚಾರ್ಯ ಮಧ್ವರ ಮಾತನ್ನೇ ಹೇಳ್ತೇನೆ. ಸೃಷ್ಟಿ ಸ್ಥಿತಿ ಅಪ್ಯಯ ಈಹಾ ನಿಯತಿ. ಈಹಾ ಶಬ್ದಕ್ಕೆ ಚೇಷ್ಟೆ ಅಂತ ಅರ್ಥ, ನಿಯತಿ ಶಬ್ದಕ್ಕೆ ಪ್ರೇರಣೆ ಅಂತ ಅರ್ಥ. ಚೇಷ್ಟೆಗೆ ಪ್ರೇರಣೆ ಮಾಡುವವ. ತೇನ ವಿನಾ ತೃಣಮಪಿ ನ ಚಲತಿ ಅಂತ ಒಂದು ಮಾತಲ್ವೋ. ಭಗವಂತ ಇಚ್ಛೆ ಪಟ್ಟಿಲ್ಲ ಅಂದರೆ ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡುವುದಿಲ್ಲ. ಹಾಗಿರಬೇಕು ಅಂತಾದರೆ ನಮ್ಮಲ್ಲಿ ಪ್ರತಿಯೊಂದು ಚೇಷ್ಟೆ ಆಗಬೇಕು ಅಂತಾದರೂ ಕೂಡ ಭಗವಂತ ಅದಕ್ಕೆ ಕಾರಣ. ಆದ್ದರಿಂದ ಈಹಾ ನಿಯತಿ. ಈಹಾ ಅಂದರೆ ಚೇಷ್ಟೆ, ಅದಕ್ಕೆ ನಿಯತಿ ಅಂದರೆ ಪ್ರೇರಣೆ. ಚೇಷ್ಟೆಗೆ ಪ್ರೇರಣೆ. ಎಂತಹ ಚೇಷ್ಟೆಗೆ ಪ್ರೇರಣೆ? ಯಾವ ರೀತಿಯ ಚೇಷ್ಟೆ ನಮ್ಮಿಂದ ಆದರೆ ನಮ್ಮ ಸೃಷ್ಟಿ ಸ್ಥಿತಿಗಳಿಗೆ ಸಂಹಾರ ಬರುತ್ತೋ ಅಂತಹ ಚೇಷ್ಟೆಗೆ ನನಗೆ ಪ್ರೇರಣೆ ಮಾಡೋ. ಸೃಷ್ಟಿ ಸ್ಥಿತಿ ಅಪ್ಯಯ ಈಹಾ. ಆಮೇಲೆ ದೃಷಿ. ದೃಷಿ ಅಂದರೆ ತಿಳುವಳಿಕೆ ಅಂತ ಅರ್ಥ. ನಾನು ಆಗ ಹೇಳಿದಂತೆ ಆ ದೃಷಿಯಲ್ಲಿ, ತಿಳುವಳಿಕೆಯಲ್ಲಿ ತಮಸ್ಸು ಸೇರಿಕೊಂಡಿರುತ್ತೆ. ಒಮ್ಮೊಮ್ಮೆ ದೇವರ ಬಗ್ಗೆ ತಿಳುವಳಿಕೆಯೇ ಆಗಲಿ, ಅದ್ರ ಒಮ್ಮೊಮ್ಮೆ ತಮಸ್ಸು ಅಂದರೆ ಅಜ್ಞಾನ ಸೇರಿಕೊಂಡಿರುತ್ತೆ. ಒಂದು ವಸ್ತುವನ್ನು ಸರಿಯಾಗಿ ತಿಳ್ಕೊಳ್ಳತಕ್ಕಂಥ ಹಂತಕ್ಕೆ ಹೋಗುವುದು, ಎಲ್ಲ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ತೇವೆ, ಸಾಕು 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 ಅಂತ ಮುಂದೆ ಹೋಗ್ತೇವೆ. ಅದಕ್ಕಂದ್ರು ದೃಷಿ ಅಂದರೆ ಜ್ಞಾನ. ಆ ದೃಷ್ಟಿಯಲ್ಲಿ ಇರತಕ್ಕಂಥ ಏನಾದರೂ ತಮಸ್ಸು, ಆ ತಮಸ್ಸನ್ನು ತೆಗೆಯುವಿಕೆ, ದೃಷಿಯನ್ನು ಕೊಡುವಿಕೆ. ದೃಷಿ ತಮಃ ಬಂಧ ಮೋಕ್ಷ. ಬಂಧ ಅಂದರೆ ಗೊತ್ತು, ಮೋಕ್ಷ ಅಂದರೆ ಗೊತ್ತು. ಇದನ್ನು ಒಂಚೂರು ನಾನು ಕರಿಹಲಗೆ ಮೇಲೆ ಬರೆಯುವ ರೀತಿಯಲ್ಲಿ ತಿಳಿಸಿಕೊಡ್ತೇನೆ. ಮನಸ್ಸನ್ನೇ ಕರಿಹಲಗೆ ಅಂತ ಮಾಡಿಕೊಳ್ಳೋಣ. ಇನ್ನು ಕೇಳಬೇಡಿ, ಸ್ವಾಮಿ ಶಾಲೆಗಳಲ್ಲೆಲ್ಲ ಈಗ ಹಸುರು ಹಲಗೇನೆ ಇರುವುದು ಅಂತ ಹೇಳಿಕೊಂಡು, ಆ ಹಸುರಿನ ತಂಟೆನೇ ಬೇಡ ನಮಗೆ. ಸಾಕು. ಆ ಒಬ್ಬ ಟೊಪ್ಪಿಯವ ಮತ್ತೊಬ್ಬ ಬೋಳು ಮಂಡೆಯವ, ಇಬ್ಬರು ನಮಗೆ ಅನರ್ಥ ಕೊಟ್ಟದ್ದು ಸಾಕು. ಆ ಹಸಿರು ಧ್ವಜದವರಿಂದ ಭಾರತೀಯನ್ನು ಛಿದ್ರ ಮಾಡಿದ್ರಲ್ವೋ ಇಬ್ಬರು ಸೇರಿಕೊಂಡು. ನಮ್ಮ ಭಾರತ ಮಾತೆಯನ್ನೇ ಛಿದ್ರ ಮಾಡಿದ್ರಲ್ಲ. ಛಿದ್ರ ಮಾಡಿ ಎಲ್ಲರೂ ಹೇಳಿದರು, ನಮ್ಮ ಉಕ್ಕಿನ ಮನುಷ್ಯರಂತಹ ವ್ಯಕ್ತಿಗಳು ಹೇಳಿದರು ಏನು ಅಂತ, ಇವರೆಲ್ಲ ಅಲ್ಲಿಗೆ ಹೋಗಲಿ, ಹಸುರಿನವರೆಲ್ಲ ಅಲ್ಲಿಗೆ ಹೋಗಲಿ, ಕೇಸರಿಯವರೆಲ್ಲ ಇಲ್ಲಿಗೆ ಬರಲಿ ಅಂತಂದರೆ ಇವ ಬಿಟ್ಟಿಲ್ಲ. ಸಾಲದ್ದಕ್ಕೆ ಎತ್ತೇನು ಮಾಡಿದ, ಅವರನ್ನು ಕಳಿಸುವಾಗ ಅವರ ಕೈಲಿ ದಕ್ಷಿಣೆ ಇಟ್ಟು ಕಳಿಸಿದ. ದಕ್ಷಿಣೆ ಕೊಟ್ಟಿಲ್ಲ ಅಂದರೆ ನಾನು ಉಪವಾಸ ಕೂಡ್ತೇನೆ ಅಂದ. ನಮ್ಮಂಥವ್ರು ಇದ್ದಿದ್ದರೆ ನೀನು ಯಾವಾಗಲೂ ಉಪವಾಸ ಕೂಡಿ ಸಾಯಬೇಕಿತ್ತು ಅಂತ ಅಂತಿದ್ದೆ. ಉಪವಾಸ ಕೊಡ್ತೇನೆ ಅಂದ. ಒಂದಷ್ಟು ಲಕ್ಷ ದುಡ್ಡು ಕೊಟ್ಟು ಅಲ್ಲಿಗೆ ಕಳಿಸಿದ್ರಲ್ವೋ. ಯಾರು ಕಳಿಸಿದ್ದು? ಮಂಡೆ ಒಳಗೆ ಏನೂ ಇಲ್ಲ ಅಂತ ತಿಳಿಸಲಿಕ್ಕೆ ಮಂಡೆ ಬೋಳು. ಮತ್ತೊಬ್ಬ ಮಂಡೆ ಒಳಗೆ ಏನು ಹೋಗಬಾರ್ದು ಅಂತ ಹೇಳಿಕೊಂಡು ಟೊಪ್ಪಿ. ಇಬ್ಬರಿಂದಾಗಿಯೇ ನಮ್ಮ ದೇಶ ಆರಂಭದಲ್ಲೇ ಹಾಳಾಗಿ ಹೋದದ್ದು. ಹಾಗಾದರೆ ಅವರು ಇಬ್ಬರಿಂದಾಗಿ. ಆದ್ದರಿಂದ ಆ ದೇಶದ ಹೆಸರೇನು? ಒಂದ ಪಾಕಿಸ್ತಾನ, ಇಲ್ಲ ನಮ್ಮ ಬಾಕಿಸ್ತಾನ. ನಮ್ಮದೇ ಅದು, ನಮ್ಮದೇ ಬಾಕಿಯಾಗಿರತಕ್ಕಂಥದ್ದು. ಆದ್ದರಿಂದ ಹಸಿರು ಹಲಗೆ ಬೇಡ, ಕರಿಹಲಗೆ ಸಾಕು. ಕರಿಹಲಗೆ ಅಂತಂದರೆ ಯಾರು ಗೊತ್ತಾ? ನಮ್ಮ ಕೃಷ್ಣ. ಅವನ ಮೈಪೂರ ಕರಿಯಲ್ವೋ. ಅವನನ್ನು ಕರೆಯುವುದೇ ಕರಿಯ ಅಂತಲೇ ಕರೆಯುವುದು. ಅವನನ್ನು ಕರಿಯ ಅಂತಲೂ ಅವನನ್ನು, ಅದಕ್ಕೆ ಹೆಸರೇ ಅವನಿಗೆ ಕರಿಯ ಅಂತ ಆಯಿತು. ಕರಿ ಅದಕ್ಕೆ ಕಪ್ಪು ಅಂತ ಅರ್ಥ. ನೀಲಮೇಘ ಶ್ಯಾಮ ತಾನೇ. ನಮ್ಮ ಮನಸ್ಸನ್ನು ಕರಿಹಲಗೆ ಮಾಡಿಕೊಳ್ಳೋಣ, ಅದರಲ್ಲಿ ಬರೆಯೋಣ. ಏನು? ದೃಷಿ ತಮ ಬಂಧ ಮೋಕ್ಷ. ಉದ್ದಕ್ಕೆ ಬರೆಯುವುದಲ್ಲ. ದೃಷಿ ತಮ. ದೃಷಿಯ ಕೆಳಗೆ ಬಂಧ, ತಮದ ಕೆಳಗೆ ಮೋಕ್ಷ. ದೃಷಿಯ ಕೆಳಗೆ ಬಂಧ, ತಮದ ಕೆಳಗೆ ಮೋಕ್ಷ. ಏನಾಯಿತು? ಹೀಗೆ ಓದಿಕೊಂಡು ಬನ್ನಿ, ಕೆಳಗೆ ಓದಿಕೊಂಡು ಬನ್ನಿ. ದೃಷಿಗೆ ಬಂಧ, ತಮಸ್ಸಿಗೆ ಮೋಕ್ಷ. ಏನು ನಮಗೆ ತಿಳುವಳಿಕೆ ಬಂತು, ದೇವರ ಬಗ್ಗೆ ನಮಗೇನು ತಿಳುವಳಿಕೆ ಬಂತು, ಅದು ನಮ್ಮಲ್ಲಿ
ಬದ್ಧವಾಗಿರಬೇಕಲ್ಲ, ಅದಕ್ಕೆ ಬಂಧನ ಬೇಕಲ್ಲ. ನಮ್ಮಲ್ಲಿ ಏನಾಗಿದೆ ಅಂತಂದರೆ ತಿಳುವಳಿಕೆಗೆ ಮೋಕ್ಷ, ಅಜ್ಞಾನಕ್ಕೆ ಬಂಧ. ಉಪನ್ಯಾಸ ಎಲ್ಲ ಕೇಳಿ ಇಲ್ಲಿಂದ ಎದ್ದು ಹೋಗುವಾಗ ನಾವು ಹೀಗೆ ಮಾಡಿಕೊಂಡು ಹೋಗುವುದು ಉಂಟು. ಏನರ್ಥ? ಸ್ವಾಮಿಗಳ ಉಪನ್ಯಾಸ ಸ್ವಾಮಿಗಳಿಗೇನೆ ಅಂತ ಹೇಳಿಕೊಂಡು ನಮಸ್ಕಾರ ಮಾಡಿ ಎದ್ದು ಹೀಗೆ ಕೈ ಇದೆಲ್ಲ ಜಾಡಿಸ್ತೇವಲ್ಲ, ಏನರ್ಥ? ಆ ದೇವಸ್ಥಾನದ ಧೂಳು ದೇವಸ್ಥಾನಕ್ಕೆ ಇರಲಿಂತ ತಾನೆ. ಅದೇ ರೀತಿಯಲ್ಲಿ ಉಪನ್ಯಾಸ ಮುಗಿಸಿ ಎದ್ದಾಗ ಹೀಗೆಲ್ಲ ಕೈ ಜಾಡಿಸಿ, ಅದರ ಅರ್ಥ ಸ್ವಾಮಿಗಳ ಉಪನ್ಯಾಸ. ಅದಕ್ಕಂದ್ರು ದೃಷಿ, ಬಂಧ, ತಮಸ್ಸು, ಮೋಕ್ಷ. ಆ ದೃಷಿಗೆ ನಿನ್ನ ಬಗ್ಗೆ ನನಗೇನು ತಿಳುವಳಿಕೆ ಬಂತು ಅದರಲ್ಲಿ ಬದ್ಧವಾಗಿ ಇರಲೋ. ಕೃಷ್ಣ ಅಂದಿದ್ದಾನೆ, ಯಾವಾಗ ಕಸಿದುಕೊಳ್ತಾನೆ ಅಂತ ಹೇಳಲಿಕ್ಕೆ ಬರೋಲ್ಲ. ಭಗವದ್ಗೀತೆ 15ನೇ ಅಧ್ಯಾಯದಲ್ಲಿ ಕೃಷ್ಣ ಅದನ್ನೇ ಹೇಳಿದ್ದಲ್ಲ. ಮತ್ತಃ ಸ್ಮೃತಿ ಜ್ಞಾನಂ ಅಪೋಹನಂಚ. ಅಪೋಹನ ಅಂದರೆ ಮರೆಯುವುದು ಅಂತ ಅರ್ಥ. ಪ್ರತಿ ದಿವಸ ನಾವು ಹಾಡ್ತೇವೆ, ಪ್ರತಿ ದಿವಸ ಮಂತ್ರ ಹೇಳ್ತೇವೆ, ಆದರೆ ವೇದಿಕೆಗೆ ಬಂದು ಅದೇ ಹಾಡನ್ನು ಹಾಡು ಅಂತಂದಾಗ ಶುರು ಮಾಡ್ತಾರೆ, ಮಧ್ಯದಲ್ಲಿ ಹೋಯಿತು ಕೈ. ಆವಾಗ ಕೆಮ್ಮು ಗಿಮ್ಮು ಎಲ್ಲ ಶುರುವಾಯಿತು. ಏನು ಮಾಡಿದರೂ ಕೂಡ ನೆನಪೇ ಆಗೋಲ್ಲ. ಕೊನೆಗೆ ಕೃಷ್ಣಾರ್ಪಣ ಅಂತಂದು ಹಿಡೀಲೇಬೇಕು. ಅದಕ್ಕೆ ಕೃಷ್ಣ ಅಂದದ್ದು ಮರಿವಿಕೆ ಬಂದದ್ದು ನಿನ್ನಿಂದಾಗಿ ಅಲ್ಲ, ಎನ್ನಿಂದಾಗಿ ಅಂತ ಹೇಳಿಕೊಂಡು. ಆದ್ದರಿಂದ ದೃಷಿ, ಬಂಧ, ಅಲ್ಲಿ ದೃಷಿ, ತಮ, ಬಂಧ, ಮೋಕ್ಷ ಅಂತುಂಟು. ದೃಷಿ, ತಮ, ಬಂಧ, ಮೋಕ್ಷ ಅಂತುಂಟು. ದೃಷಿಯ ಕೆಳಗೆ ಬಂಧ, ತಮಸ್ಸಿನ ಕೆಳಗೆ ಮೋಕ್ಷ. ದೃಷಿ, ಬಂಧ, ತಮಸ್ಸಿಗೆ ಮೋಕ್ಷ. ಈ ರೀತಿಯಲ್ಲಿ ಚಿಂತನೆ ಮಾಡೋಣ. ಆವಾಗ ಯಾಕೆ ನಮಗೆ ಬಂದಿರತಕ್ಕಂಥ ಭಗವಂತನ ಜ್ಞಾನದ ಮರೆಯುವಿಕೆ ಯಾಕೆ ಬರುತ್ತೆ? ಸುಮ್ಮನೆ ಈ ಸಂದರ್ಭ ಒಂದು ನೆನಪಾಯಿತು, ಹೇಳಿಬಿಡ್ತೇನೆ ತಮಾಷೆಗೆ ತೆಕೊಳ್ಳಿ, ಮಾತ್ರ ಅದು ಒಳ್ಳೆಯ ವಿಷಯ. ದೃಷಿ, ತಮ, ಬಂಧ, ಮೋಕ್ಷ ಅಂತಲ್ವೋ, ಒಂದು ರೀತಿಯಲ್ಲಿ ಮ್ಯಾಥ್ಸಿನಂತೆ. ದೃಷಿ, ತಮ, ಅಡ್ಡಗೆರೆ ಹಾಕಿ ಬಂಧ, ಮೋಕ್ಷ. ಈ ಭಾಗಾಕಾರ ಲೆಕ್ಕದಲ್ಲೆಲ್ಲ 20 ಭಾಗಿಸು 10 ಅಂತ ಹೀಗೆ ಬರಿತೇವಲ್ಲ. ಮೇಲೆ 20, ಒಂದು ಅಡ್ಡಗೆರೆ ಹಾಕಿ ಕೆಳಗಿನಿಂದ 10 ಅಂತ ಬರೀತೇವೆ. 10 ಅಂತ ಬರೆದು ಇನ್ನು ಭಾಗಿಸಬೇಕು. ಭಾಗಿಸುವ ಕ್ರಮ ಹೇಗೆ? ತುಂಬ ಸುಲಭ. ಅಂದರೆ ಆ 0 ಈ 0 ಹೊಡೆದು ಹೋಯಿತು ಅಲ್ಲೋ. 20 ಅಂತ ಅಲ್ಲಿ ಒಂದು 0 ಇತ್ತಲ್ಲ, ಕೆಳಗಿನಿಂದ 10 ಅಂತ ಹೇಳುವಾಗ ಅಲ್ಲಿ ಒಂದು 0 ಉಂಟಲ್ಲ. ನಾವು ಭಾಗಿಸುವ ಕ್ರಮ ಹೇಗೆ ಅಂತಂದರೆ 11 10, 12 20 ಅಂತ ಮಾಡೋಲ್ಲ. 0ಗೆ 0 ಹೊಡೆದು ಹೋಯಿತು, ಮತ್ತು ಉಳಿದದ್ದು ಮೇಲೆ 2 ಉಳಿಯಿತು, ಕೆಳಗೆ 1 ಉಳಿಯಿತು, 1 2 2 ಅಂತ ಹೇಳಿಕೊಂಡು 2 ಅಂತ ಮಾಡಿ. ಇಂಥದ್ದೇ ಒಂದು ಇರಲಿ. ಸ್ವಲ್ಪ ನಾವು ಕೂಡ, ಅದು ಕೂಡ ಶಿವಮೊಗ್ಗದಲ್ಲಿ ಸ್ವಲ್ಪ ಜಾಸ್ತಿ ಬೇಕು, ಯಾಕೆಂದರೆ ಕಲ್ಲುಗಳಿಲ್ಲಿ ಜಾಸ್ತಿ. ಆದ್ದರಿಂದ ಆ ಗಣಪತಿ ಚೌತಿಗೆಲ್ಲ ಕಲ್ಲುಗಳು ಹೊರಗೆ ಬರ್ತಾವೆ. ಎಲ್ಲಿದ್ವೋ ಏನೋ ಯಾರಿಗೆ ಗೊತ್ತು. ಅದರಿಂದ ಇಂಥ ಸಂದರ್ಭದಲ್ಲಿ ಬೇಕಾಗುತ್ತೆ. ಏನು? ಮೋದಿ ಭಾಗಿಸು ಕೆಳಗೆ ದೀದಿ. ನಮ್ಮ ಜನಕ್ಕೆ ಅರ್ಥ ಆಯಿತು. ಮೋದಿ ಮೇಲೆ ಒಂದು ಕೆಳಗೆ ಅಡ್ಡಗೆರೆ, ಕೆಳಗೆ ದೀದಿ. ಅಲ್ಲಿ 0ಗೆ 0 ಹೊಡೆದು ಹೋಗಿದ. ಅದೇ ರೀತಿಯಲ್ಲಿ ದೀದಿ ಹೊಡೆದೋಯ್ತಾ? ಎಷ್ಟು ಉಳಿಯಿತು? ಈ ಭಾಗಾಕಾರವನ್ನು ಪ್ರತಿ ಸಲ ನಾವು ಮಾಡಿಕೊಂಡು ಬರೋಣ. 21ನೇ ಇಸವಿಯಲ್ಲಿಯೂ ಪುನಃ ಇದೇ ಭಾಗಾಕಾರವನ್ನು ಮಾಡಿಕೊಂಡು ಬರೋಣ. ಆವಾಗ ಕೃಷ್ಣ ಮಂದಿರಕ್ಕೋಸ್ಕರ 3ನೇ ಕುರ್ಚಿಯಲ್ಲಿ ಪುನಃ ಮೋದಿ ನಮ್ಮಲ್ಲಿ ಆಗಬೇಕು. ನಮಗೆ ಕೃಷ್ಣ ಮಂದಿರ ಬರಬೇಕು, ನಮಗೆ ವಿಶ್ವನಾಥನ ಮಂದಿರ ಬರಬೇಕು. ಅದಕ್ಕೋಸ್ಕರನೇ ಕಾಣುತ್ತೆ. ಅವರಿಗೆ ಯಾಕೆ ದೇವರು ಅಮ್ಮನ ಬಾಯಿಯಲ್ಲಿ ಮೋದಿ ಅಂತ ಹೆಸರು ಯಾಕೆ ಇಡಿಸಿದ್ರು ಅಂತಂದರೆ, ಮೋದ ತೀರ್ಥರ ಸನ್ನಿಧಾನ ಅಲ್ಲಿ ಇದ್ದದ್ದಕ್ಕೆ ಮೋದಿ ಅನ್ನತಕ್ಕಂಥ ಹೆಸರು. ನಮ್ಮಲ್ಲಿ ಗುಣವುಳ್ಳವನನ್ನು ಗುಣಿ ಅಂತ ಕರಿತೇವಲ್ಲ, ಜ್ಞಾನವುಳ್ಳವನನ್ನು ಜ್ಞಾನಿ ಅಂತ ಕರಿತೇವಲ್ಲ, ಧನವುಳ್ಳವನನ್ನು ಧನಿ ಅಂತ ಕರಿತೇವಲ್ಲ, ಅದೇ ರೀತಿಯಲ್ಲಿ ಮೋದವುಳ್ಳವನನ್ನು ಮೋದ ಅಂತ ಯಾರಿಗೆ ಹೆಸರು? ಮೋದ ತೀರ್ಥರ ಮತವ ಅಂತ ಹೇಳಿಕೊಂಡು ನಾವು ಪ್ರತಿ ದಿವಸ ಹೇಳ್ತೇವೆ. ಆನಂದ ತೀರ್ಥರನ್ನು ಮೋದ ತೀರ್ಥರು ಅಂತಂತೇವ, ಅವರ ಸನ್ನಿಧಾನ ಇದ್ದದ್ದಕ್ಕೆ. ಹಾಗಾದರೆ ಪ್ರತಿ ದಿವಸ ಚಿಂತನೆ ಮಾಡೋಣ. ಏನು ಅಂತ? ದೃಷಿ, ಬಂಧ, ತಮಃ, ಮೋಕ್ಷ. ನಿನ್ನ ಬಗ್ಗೆ ತಿಳುವಳಿಕೆ
ಎನ್ನಲ್ಲಿ ಬದ್ಧವಾಗಿ ಇರಲಿ ಅಪ್ಪ. ನಿನ್ನ ಬಗ್ಗೆ ನನಗೇನು ವಿಪರೀತ ಜ್ಞಾನವೋ ಅಜ್ಞಾನವೋ ಉಂಟು, ಅದಕ್ಕೆ ಮೋಕ್ಷ ಎನ್ನಿಂದ ಬಿಡುಗಡೆ ಕೊಡು ಎನ್ನುವುದೇ ಆಚಾರ್ಯ ಮಧ್ವರು 9 ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆಚಾರ್ಯ ಮಧ್ವರ ಈ ಗ್ರಂಥದ ಹೆಸರೇ ಭಾಗವತ ತಾತ್ಪರ್ಯ ಅಂತ ಹೆಸರು. ಭಾಗವತ ಏನು ಹೇಳಲಿಕ್ಕೆ ಹೊರಟಿದೆ ಎನ್ನುವುದನ್ನು ಆಚಾರ್ಯ ಮಧ್ವರು ಸ್ವಯಂ ವೇದವ್ಯಾಸದೇವರ ಮೊದಲಿನ ಮಗ ಆಚಾರ್ಯ ಮಧ್ವರು. ಆದ್ದರಿಂದ ಅಪ್ಪನ ಅಭಿಪ್ರಾಯ ಏನು ಅಂತ ಮಗನಿಗೆ ಗೊತ್ತು. ತನ್ನ ಮೊದಲಿನ ಮಗನಲ್ಲಿ ಅಪ್ಪ ತನ್ನ ಅಭಿಪ್ರಾಯಗಳನ್ನೆಲ್ಲ ತಿಳಿಸ್ತಾನೆ. ಆದ್ದರಿಂದ ಆಚಾರ್ಯ ಮಧ್ವರು ಭಾಗವತ ತಾತ್ಪರ್ಯ ಅಂತ ಒಂದು ಗ್ರಂಥವನ್ನು ಬರೆದರು. ಅದರಲ್ಲಿ ಭಗವಂತನ ಬಗ್ಗೆ ಕೊಟ್ಟಿರತಕ್ಕಂಥದ್ದು ಸೃಷ್ಟಿ ಸ್ಥಿತಿ ಅಪ್ಯಯ ಈಹ ನಿಯತಿ ದೃಷಿ ತಮ ಬಂಧ ಮೋಕ್ಷಾಹ ಯಸ್ಮಾತ್, ಯಾರಿಂದ ಆಗುತ್ತೋ ಅಂತಹ ಚಿಂತೆಯೇ ತಮ್ ಮಹಾಂತಂ, ಅಂತಹ ದೇವರನ್ನು ಚಿಂತನೆ ಮಾಡ್ತೇನೆ. ನಮಗೆ ಕೊಟ್ಟದ್ದು ಯಾರು? ಭಾಗವತ ಶುಕಾಚಾರ್ಯರು, ಪರೀಕ್ಷಿತ್ ರಾಜನ ಮೂಲಕ ಶುಕಾಚಾರ್ಯರು ಕೊಟ್ಟದ್ದು. ಶುಕಾಚಾರ್ಯರ ಮೂಲಕನೇ ಯಾಕೆ ಹೇಳಿಸಿದ್ರು ವ್ಯಾಸರು? ಶುಕಾಚಾರ್ಯರ ಮೊಮ್ಮಗ, ತನ್ನ ಹಿರಿಯ ಮಗ ವಾಯುದೇವರಿದ್ದಾರೆ, ಅವರ ಮೇಲೆ ತುಂಬ ಪ್ರೀತಿ. ಆದ್ದರಿಂದ ವಾಯುದೇವರ ಮೂಲಕ ಹೇಳಿಸಬೇಕಿತ್ತಲ್ಲ ಅಂತಂದರೆ ಇಲ್ಲ ಅಂತೆ. ಯಾಕೆ? ವಾಯುದೇವರ ಸ್ಥಾನ, ಸರಸ್ವತಿಯ ಸ್ಥಾನ, ಶುಕಾಚಾರ್ಯರ ಸ್ಥಾನ, ವ್ಯಾಸರ ಸ್ಥಾನ, ಇದನ್ನು ಒಟ್ಟಿಗೆ ಚಿತ್ರಿಸಿಕೊಳ್ಳೋಣ ನಾವು. ಏನು? ಸರಸ್ವತಿಯ ಸ್ಥಾನ ಯಾವುದು? ಈ ಭಾಗವತ ಏನು? ಭಾಗವತ ನಾವು ಭಾರತೀ ಸರಸ್ವತಿ ಅಂತ ತಾನೇ ಚಿಂತನೆ ಮಾಡುವರು, ವಿದ್ಯೆ ಅದು. ಆದ್ದರಿಂದ ಸರಸ್ವತಿ ಅಂತ ಚಿಂತನೆ ಶಾಸ್ತ್ರಕಾರರಂದರು. ಸರಸ್ವತೀತು ಗೋರೂಪ, ಸರಸ್ವತಿ ಆಕಳಿನ ರೂಪದಲ್ಲಿದ್ದಾಳೆ ಅಂತೆ. ಸರಸ್ವತೀತು ಗೋರೂಪ, ಆಕಳಿನ ರೂಪ ಅಂತಂದರು. ಸರಸ್ವತೀತು ಗೋರೂಪ, ಅವಳಿಗೆ 4 ಕೆಚ್ಚಲುಗಳು. ಗೋ ಅಂತ ಆದಮೇಲೆ 4 ಕೆಚ್ಚಲುಗಳು ಬೇಕು. ಆ ಕೆಚ್ಚಲುಗಳ ಹೆಸರನ್ನೂ ಉಪನಿಷತ್ಕಾರರು ಹೇಳಿದರು. ಏನು ಅಂತ? ಸ್ವಾಹಾಕಾರ, ವಷಟ್ಕಾರ, ಸ್ವಧಾಕಾರ, ಹಂತಕಾರ ಅಂತ 4 ಕೆಚ್ಚಲು, 4 ಹೆಸರು ಕೊಟ್ಟರು. ಅದರಲ್ಲಿ ಸ್ವಾಹ ವಷಟ್ ಎನ್ನುವುದು, ಆಮೇಲೆ ಸ್ವಧ, ಇದರದ್ದು ಸ್ವಲ್ಪ ಪರಿಚಯ ನಮಗುಂಟು ಅಂತ ಭಾವಿಸ್ತೇನೆ. ದೇವತೆಗಳಿಗೆ ಕೊಡುವಾಗ ಸ್ವಾಹ ಅಂತೇವೆ. ಇನ್ನು ಕೆಲವರು ಯಜ್ಞ ಮಾಡುವಾಗ ವಷಟ್ ಎನ್ನತಕ್ಕಂಥ ಶಬ್ದವನ್ನು ಹೇಳಿಕೊಂಡು ಯಜ್ಞ ಮಾಡ್ತಾರೆ. ಆಮೇಲೆ ಪಿತೃಗಳಿಗೆ ನಾವು ಶ್ರಾದ್ದದ ಸಂದರ್ಭದಲ್ಲಿ ಸ್ವಧಾ ಎನ್ನತಕ್ಕಂಥ ಶಬ್ದವನ್ನು ಪ್ರಯೋಗ ಮಾಡ್ತೇವೆ. ಹಾಗಾದರೆ ದೇವತೆಗಳಿಗೆ ಸಂಬಂಧಪಟ್ಟದ್ದು 2 ಕೆಚ್ಚಲು, ಪಿತೃಗಳಿಗೆ ಸಂಬಂಧಪಟ್ಟದ್ದು ಸ್ವಧಾ ಎನ್ನತಕ್ಕಂತಹ ಕೆಚ್ಚಲು, ಹಂತ ಎನ್ನತಕ್ಕಂಥ ಕೆಚ್ಚಲು ಮನುಷ್ಯರಿಗೆ ಸಂಬಂಧಪಟ್ಟದ್ದು. 4 ಕೆಚ್ಚಲಲ್ಲಿ 2 ಕೆಚ್ಚಲಿನ ಹಾಲು ದೇವತೆಗಳು, 1 ಕೆಚ್ಚಲಿನ ಹಾಲನ್ನು ಪಿತೃಗಳು, ಇನ್ನೊಂದು ಕೆಚ್ಚಲಿನ ಹಾಲನ್ನು ಮನುಷ್ಯರು. ಇದು ಉಪನಿಷತ್ಕಾರರು ಕೊಟ್ಟದ್ದು. ನಾವು ಆ ಕೆಚ್ಚಲಿಗೆ ಅಷ್ಟು ಹೆಸರು ನಮಗೆ ಎಟಕುವಲ್ಲ. ಹಾಗಾದರೆ ನಮಗೆ ಎಟಕುವ ಹೆಸರನ್ನು ಕೊಡೋಣ. ಏನು? ವೇದ ಉಪನಿಷತ್ತುಗಳೆಂಬ 2 ಕೆಚ್ಚಲು, ಅದು ದೇವತೆಗಳಿಗೆ ಸಂಬಂಧಪಟ್ಟದ್ದು. ಉಪನಿಷತ್ತು ವೇದ ಎನ್ನತಕ್ಕಂಥ 2 ಕೆಚ್ಚಲುಗಳು ದೇವತೆಗಳಿಗೆ ಸಂಬಂಧಪಟ್ಟದ್ದು. 3ನೇ ಕೆಚ್ಚಲಿನ ಹೆಸರು ಪುರಾಣಗಳು, ಋಷಿಗಳಿಗೆ ಸಂಬಂಧಪಟ್ಟದ್ದು. 4ನೇ ಕೆಚ್ಚಲಿನ ಹೆಸರು ದಾಸರ ಹಾಡುಗಳು, ಯಾರಿಗೆ? ನಮಗೆ ನಿಮಗೆ ಸಂಬಂಧಪಟ್ಟದ್ದು. ನಮಗೆ ಈ ದಿವಸ ಪುರಾಣ ಅರ್ಥ ಆಗೋಲ್ಲ, ವೇದ ಉಪನಿಷತ್ತು ಆಗೋಲ್ಲ, ನಮಗೆ ಅರ್ಥ ಆಗುವುದು ದಾಸರ ಹಾಡುಗಳು. ಆದ್ದರಿಂದ ಆ ಸರಸ್ವತಿ, ಗೋವಿನ ರೂಪದಲ್ಲಿ ಇರುವ ಸರಸ್ವತಿಯನ್ನು ಚಿಂತನೆ ಮಾಡುವಾಗ 1 ಕೆಚ್ಚಲು ನಮಗಾಗಿ ಏನು ಅಂತ, ಆ ಕೆಚ್ಚಲಿನ ಹೆಸರೇ ದಾಸರ ಹಾಡುಗಳು ಅಂತ ಹೀಗೆ ಚಿಂತನೆ ಮಾಡೋಣ. ಆಯಿತಾ? ಸರಸ್ವತಿಯ ಸ್ಥಾನ ಎಲ್ಲಿಟ್ಟರು ಅಂತ ಗೊತ್ತಾಯ್ತಾ? ಸರಸ್ವತೀತು ಗೋರೂಪ ತಸ್ಯಾಹ ಪುತ್ರ ಸದಾಶಿವ ಅಂತಂದರು. ಮನಃ ತಸ್ಯಾಹ ಪುತ್ರ ಸದಾಶಿವ. ಸದಾಶಿವ ಅಂದರೆ ರುದ್ರದೇವರು. ಮನಃ ಮನೋನಿಯಾಮಕರು, ಅವರು ಈ ಆಕಳಿನ ಮಗು, ಈ ಆಕಳಿನ ಕರು. ಹಾಗಾದರೆ ಈ ಆಕಳಿನ ಗಂಡ ಯಾರು? ಗಂಡ ಯಾರು ಅಂತ ಕೇಳಬೇಕಾ? ವಾಯುದೇವರು. ಈ ಸರಸ್ವತಿ ಅನ್ನತಕ್ಕಂಥ ಆಕಳಿನ ವಾಯುದೇವರು ಹೋರಿ ಅಂತಂದರು. ವಾಯುದೇವರು ಈ ಸರಸ್ವತಿ ಅನ್ನತಕ್ಕಂಥ ಆಕಳಿನ ಗಂಡ ಹೋರಿ ಅಂತಂದರು. ಅದಕ್ಕೇ ಕಾಣುತ್ತೆ ಈ ಮಗು ಕೂಗಿದಾಗ ಅಕ್ಕ ತಿನ್ನಿಸಿದ್ದು ಹುರುಳಿಯ. ಮಧ್ವಜದ 2ನೇ ಸರ್ಗದಲ್ಲಿ ಕಥೆ ಬರುತ್ತಾ, ಅಮ್ಮ ವಾಸುದೇವನಿಗೆ
ಮಧ್ವರ ಪೂರ್ಣಾಶ್ರಮದ ಹೆಸರು ವಾಸುದೇವ ಅಂತ ತಾನೆ. ವಾಸುದೇವನಿಗೆ ಸ್ತನ್ಯಪಾನ ಮಾಡಿಸಿ ಯಾವುದೋ ಮನೆ ಕೆಲಸಕ್ಕೆ ಅಂತ ಹೋದಾಗ ಮಗು ಅಳ್ಳಿಕ್ಕೆ ಶುರು ಮಾಡಿದಾಗ ಮನೆಯಲ್ಲಿ ಅಕ್ಕ ಇದ್ದಳು. ಅಕ್ಕ ಮಾಡಿದ್ದೇನೋ ಹೋರಿಗಳಿಗೆ ಬೇಯಿಸಿಟ್ಟಿರತಕ್ಕಂಥ ಹುರುಳಿಯನ್ನು ಈ ಮಗುವಿಗೆ ತಿನ್ನಿಸಿದಳು. ಪ್ರಾಯಶಃ ಅಕ್ಕನಿಗೆ ಗೊತ್ತು ಕಾಣುತ್ತೆ, ಇದು ಹೋರಿ ಅಂತ ಗೊತ್ತು ಕಾಣುತ್ತೆ. ಆದ್ದರಿಂದಲೇ ಆ ಮಗು ಎಷ್ಟು ಏಕಾಯನಃ 1 ವರ್ಷ ಇರುವಾಗ ಎತ್ತಿನ ಬಾಲ ಹಿಡ್ಕೊಂಡೇ ಇಡೀ ಕಾಡು ಸಂಚಾರ ಮಾಡಿದ್ದ. ಹಾಗಾದರೆ ಯಾಕೆ ಯಾವಾಗಲೂ ಎತ್ತುಗಳದ್ದೇ ಪರಿಚಯ ಅಷ್ಟೇ, ಮತ್ತೇನು. ಹಾಗಾದರೆ ಸರಸ್ವತಿಯನ್ನು ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದುಬಿಟ್ರೆ, ಸಮಸ್ತ ಇಡೀ 18,000 ಶ್ಲೋಕದ ಭಾಗವತ ಎನ್ನತಕ್ಕಂಥ ಗ್ರಂಥ ಉಂಟಲ್ಲ, ಅದು ಸರಸ್ವತಿ ಸ್ಥಾನದಲ್ಲಿ. ಅದು ಸರಸ್ವತಿ. ಗೋವು ಅಂತ ಚಿಂತನೆ ಮಾಡೋಣ. ಆಕಳುಗಳು ಹಾಲನ್ನು ಇಳಿಸುವುದು ಯಾರಿಗೆ? ಮೊದಲು ತನ್ನ ಕರುವಿಗೇನೆ ಹಾಲನ್ನು ಇಳಿಸುವುದಾ? ಕರುವಿನ ಮೇಲೆ ಪ್ರೀತಿ ಇಟ್ಟು ತಾನೆ ಸರ್ವ ಉಪನಿಷದ ಗಾವಃ ದೋಗ್ಧ ಗೋಪಾಲನಂದನ ಪಾರ್ಥಃ ವತ್ಸಃ ಸುಧೀಹಿ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅಂತ ಹೇಳಿಕೊಂಡು ಅರ್ಜುನನ ಸ್ಥಾನ ಯಾವುದು? ಅರ್ಜುನ ಸ್ಥಾನ ಕರುವಿನ ಸ್ಥಾನ. ಶುಕಾಚಾರ್ಯರು ಯಾರು? ರುದ್ರದೇವರ ಅವತಾರ. ಶುಕಾಚಾರ್ಯ ಯಾರು? ಮನೋನಿಯಾಮಕರಾದ ಸದಾಶಿವ. ಅವರು ಕರುವಿನ ಸ್ಥಾನ. ಆಕಳು ಯಾವುದು? ಇಡೀ ಭಾಗವತ ಎನ್ನುವುದು ಆಕಳು. ಭಾಗವತ ಸರಸ್ವತಿ ಅಲ್ವೋ ಭಾಗವತ ಅಂದರೆ? ಹಾಗಾದರೆ ಭಾಗವತ ಎನ್ನತಕ್ಕಂಥ ಸರಸ್ವತಿ ತಾನು ಹಾಲನ್ನು ಪೂರ್ತಿ ಇಳಿಸಬೇಕು ಅಂತಾದರೆ ಗೋಪಾಲ ಬಂದರೆ ಹಾಲು ಇಳಿಸ್ತದೆ ಅಂತ ಹೇಳಲಿಕ್ಕೆ ಬರೋಲ್ಲ. ನಾವು ನೀವು ಹೋದರೂ ಕೂಡ ಹಾಲು ಇಳಿಸ್ತದೆ ಅಂತ ಹೇಳಲಿಕ್ಕೆ ಬರೋಲ್ಲ. ಪ್ರೀತಿಯಿಂದ ತನ್ನ ಕೆಚ್ಚರ ಹಾಲು ಇಳಿಸುವುದಾದರೆ ಅದು ಕರುವಿಗೆ, ಕರುವಿನ ಸ್ಥಾನ. ಆದ್ದರಿಂದ ನಾವು ಓದುವಾಗ ಅರ್ಥ ಆಗಬೇಕು ಅಂತ ಆಸೆ ಇರುತ್ತೆ, ಅರ್ಥ ಆಗ್ತಾ ಇಲ್ಲ. ನಮ್ಮ ಮಕ್ಕಳು ಶಾಲೆಯ ಪುಸ್ತಕಗಳನ್ನು ಓದ್ತಾರೆ, ಅರ್ಥ ಆಗ್ತಾ ಇಲ್ಲ. ಶಾಲೆಯಲ್ಲಿ ಹೇಳಿರತಕ್ಕಂಥ ಪಾಠ ಮರ್ತು ಹೋಗಿರುತ್ತೆ, ಮನೆಗೆ ಬಂದು ಓದ್ತಾರೆ, ಓದುವಾಗ ಹೇಳಿದ್ದೇನು ಅಂತ ಮರ್ತು ಹೋಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಪುಸ್ತಕದ ವಿದ್ಯೆಯನ್ನು ಸರಸ್ವತಿ ಅಂತ ಚಿಂತನೆ ಮಾಡಲಿ, ತನ್ನಲ್ಲಿ ಶುಕಾಚಾರ್ಯರನ್ನು ಅನುಸಂಧಾನ ಮಾಡಲಿ. ಆವಾಗ ಪುಸ್ತಕ ಎನ್ನತಕ್ಕಂಥ ಸರಸ್ವತಿ, ಪುಸ್ತಕ ಸರಸ್ವತಿ ಎನ್ನುವ ಗೋವು ನಮ್ಮಲ್ಲಿ ನಾವು ರುದ್ರದೇವರನ್ನು ಚಿಂತನೆ ಮಾಡಿ ಪುಸ್ತಕ ಹಿಡ್ಕೊಂಡು ಓದಲಿಕ್ಕೆ ಕೂತ್ರೆ ಆ ಪುಸ್ತಕದಲ್ಲಿದ್ದಂಥ ವಿಷಯ ಅರ್ಥ ಎನ್ನುವುದು ಹಾಲಿನಂತೆ ನಮಗೆ ಹರಿದುಕೊಂಡು ಬರುತ್ತೆ. ಆ ದೃಷ್ಟಿಯಲ್ಲಿ ಶುಕಾಚಾರ್ಯರನ್ನೇ ಭಾಗವತವನ್ನು ನೀವು ಹೇಳಬೇಕು ಅಂತ ವೇದವ್ಯಾಸದೇವರು ನೇಮಕ ಮಾಡಿದ್ದು. ವೇದವ್ಯಾಸದೇವರು ಯಾರು? ವೇದವ್ಯಾಸದೇವರು ಗೋವಳ, ವೇದವ್ಯಾಸದೇವರು ಗೊಲ್ಲ. ಈ ಭಾಗವತ ಎನ್ನತಕ್ಕಂತಹ ಗ್ರಂಥವನ್ನು ಕಾಪಿಡುವವರು. ಆದ್ದರಿಂದಲೇ ಪುತ್ರ ಇತಿ ತನ್ಮಯತೆಯ ತರವೋಪಿ ನೇದುಹು. ಮಗ ಹೋಗ್ತಾ ಇದ್ದಾನೆ, ಶುಕಾಚಾರ್ಯರು ಮುಂದೆ ಸೀದಾ ಹೋಗ್ತಾನೆ ಇದ್ದಾರೆ, ಯಾವುದನ್ನು ಹಚ್ಚಿಕೊಂಡವರಲ್ಲ. ಯಾಕೆ? ಅವರಿಗೆ ಜ್ಞಾನ ಬಂದಿದೆ ದೇವರದ್ದು. ಆದ್ದರಿಂದ ಯಾವುದನ್ನು ಹಚ್ಚಿಕೊಂಡವರಲ್ಲ, ಸೀದಾ ಹೋಗ್ತಾ ಇದ್ದಾರೆ. ವೇದವ್ಯಾಸದೇವರು ಅಯ್ಯೋ ಎನ್ನ ಮಗ ಎನ್ನ ಮಗ ಎನ್ನ ಮಗ ಅಂತ. ಲೌಕಿಕವಾಗಿ ವೇದವ್ಯಾಸದೇವರಿಗೆ ಮಕ್ಕಳೇ ಇಲ್ಲ ಅಲ್ಲ, ಮತ್ತು ನಾವೆಲ್ಲ ದತ್ತು ಪುತ್ರರು. ಹೇಗೆ ನಮ್ಮ ಗರ್ಭದಿಂದ ಮಕ್ಕಳು ಬರುವಾಗ ಅಪ್ಪನ ದೇಹದ ಧಾತುವನ್ನು ಅಮ್ಮನ ದೇಹದ ರಕ್ತವನ್ನು ಹಿಡ್ಕೊಂಡು ಬರುತ್ತೋ, ಅದೇ ರೀತಿಯಲ್ಲಿ ದೇವರ ಹೊಟ್ಟೆಯಿಂದ ನಾವೆಲ್ಲ ಬರುವಾಗ ದೇವರ ದೇಹದ ಧಾತುವನ್ನು, ಲಕ್ಷ್ಮಿಯ ದೇಹದ ರಕ್ತವನ್ನು ಹಿಡ್ಕೊಂಡು ಬಂದವರಲ್ಲ. ಮತ್ತು ಹಾಗಾದರೆ ನಾವು ಯಾರು? ದೇವರಿಗೆ ದತ್ತು ಪುತ್ರರು. ಅದೇ ರೀತಿ ಶುಕಾಚಾರ್ಯ ಒಂದು ರೀತಿಯಲ್ಲಿ ದತ್ತು ಪುತ್ರ. ಆದರೂ ಕೂಡ ಶುಕಾಚಾರ್ಯರು ಲೌಕಿಕವಾಗಿ ಪುತ್ರ ಅಂತ ಕರೆದ್ರಂತೆ. ಪುತ್ರ ಇತಿ ತನ್ಮಯತೆಯ, ಅಷ್ಟು ಮಗನ ಮೇಲೆ ಕಾಳಜಿಯಿಂದ ಪುತ್ರ ಅಂತ ಕರೆದಾಗ ಮಗು ಚೂರು ಹಿಂದೆ ನೋಡಿ ಮುಂದೆ ಹೋಯ್ತಂತೆ. ವ್ಯಾಸರಂದ್ರಂತೆ ಭಾಗವತ ಹೇಳ್ತೇನೆ ಅಂತಂದ್ರಂತೆ, ತಿರುಗಿದ್ರು. ಭಾಗವತ ಎನ್ನುವ ಆಕಳಿನ ಮೇಲೆ ಕರುವಾಗಿರತಕ್ಕಂಥ ಶುಕಾಚಾರ್ಯರಿಗೆ ಅಷ್ಟೂ ಪ್ರೀತಿ. ಭಾಗವತ ಎನ್ನುವ ತಾಯಿಯ ಮೇಲೆ ಶುಕಾಚಾರ್ಯರೆಂಬ ಕರುವಿಗೆ ಅಷ್ಟೂ ಪ್ರೀತಿ. ಪ್ರತಿ ದಿವಸ ಇದನ್ನು ಅನುಸಂಧಾನ ಮಾಡೋಣ. ಅಮ್ಮನ ಮೇಲೆ ಮಕ್ಕಳಿಗೆ ಸಹಜವಾದ ಪ್ರೀತಿ ಬರುತ್ತೆ. ಮಗ ಅಂತ ಅಮ್ಮ ಒಂದು ಕರೆದ್ರೆ ಸಾಕು, ಮನೆಯಲ್ಲಿದ್ದುಕೊಂಡು ಮಾನಸಿಕವಾಗಿ ಮಗ ಅಂತ ಒಂದು ಕರೆದ್ರೆ ಸಾಕು. ಪರದೇಶದಲ್ಲೇ ಇರಲಿ ಮಗ,
ಅಮ್ಮನಿಗೇನು ತೊಂದರೆ ಆಗಿದೆ ಕಾಣುತ್ತೆ, ನನಗೆ ಉದ್ಯೋಗ ಹೋದರೂ ಅಡ್ಡಿ ಇಲ್ಲ, ಅಮ್ಮನನ್ನು ನೋಡ್ಕೊಳ್ಬೇಕು ಅಂತ ದಬ ಅಂತ ಬರ್ತಾನಂತ. ಇದು ಭಾಗವತದ ಸಾಮರ್ಥ್ಯ ಅಂತ ಹಿರಿಯರು ಹೇಳಿದ್ದು. ಆದ್ದರಿಂದ ಶುಕಾಚಾರ್ಯರ ಮೂಲಕ ಭಾಗವತವನ್ನು ಹೇಳಿಸಿದ್ದಾರೆ ವೇದವ್ಯಾಸ ದೇವರು. ಹಾಗಾದರೆ ಆಚಾರ್ಯ ಮಧ್ವರು ಕೊಟ್ಟ ಗ್ರಂಥ ಸರಿಯಾಯಿತು ಅಂತ ಭಾವಿಸ್ತೇನೆ, ಮೊದಲನದ್ದು ಅರ್ಥ ಆಯಿತು ಅಂತ ಭಾವಿಸ್ತೇನೆ. ಸೃಷ್ಟಿ ಸ್ಥಿತಿಗಳಿಗೆ ಅಪ್ಯಯ ಈಹ ಚಟುವಟಿಕೆ, ನಿವೃತ್ತವಾದ ಚಟುವಟಿಕೆ, ಅದಕ್ಕೆ ಬೇಕಾಗಿರತಕ್ಕಂಥ ನಿಯತಿ, ಆ ಚಟುವಟಿಕೆ ಮಾಡಿದ ಮೇಲೆ ದೇವರದ್ದು ದೃಷಿ, ದೇವರದ್ದು ಜ್ಞಾನ, ಆ ಜ್ಞಾನದಲ್ಲಿ ಏನಾದರೂ ತಮಸ್ಸಿದ್ರೆ ಅದರ ಉಚ್ಚಾಟನೆ, ಅಂತ ನಿರ್ದುಷ್ಟವಾದ ಜ್ಞಾನದ ಬಂಧ, ತಮಸ್ಸಿನ ಮೋಕ್ಷ. ಸೃಷ್ಟಿ ಸ್ಥಿತಿ ಅಪ್ಯಯ ಈಹ ನಿಯತಿ ದೃಷಿ ತಮ ಬಂಧ ಮೋಕ್ಷಾಹ. ಇಷ್ಟು ಯಾವ ಭಗವಂತನಿಂದ ಆಗುತ್ತೋ ಸತ್ಯಂ ಪರಂ ಧೀಮಹಿ, ಅಂತಹ ದೇವರನ್ನು ನಾನು ಚಿಂತನೆ ಮಾಡ್ತೇನೆ. ಯಾರಿಗೆ ಇದೆಲ್ಲ ಲಕ್ಷ್ಮಿಯನ್ನು ಬಿಟ್ಟಿಲ್ಲ, ಅಸ್ಯ ಈ ಜಗತ್ತಿಗೆ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಇವರೇ ಮೊದಲಾಗಿರತಕ್ಕಂಥ ಸುರರು ನರರು. ದೇವತೆಗಳಿಗೆ ಸುರರು ಅಂತ ಹೆಸರು. ಯಾಕೆ? ಸುಷ್ಟು ರಮಂತೆ ಇತಿ ಸುರಾಹ. ಸುಷ್ಟು ಅಂದರೆ ಚೆನ್ನಾಗಿ ಹೇಗಿದ್ದೆ ಅಂತ ದೇವತೆಗಳಿಗೆ ಆರಾಮ ಅಂತಾರೆ. ಸುಷ್ಟು ರಮಂತೆ ಇತಿ ಸುರಾಹ ನ ರಮಂತೆ ಇತಿ ನರಾಹ. ಏನು ಕೊಟ್ಟರೂ ಕೂಡ ನನ್ನ ಮನೆಯಲ್ಲಿ ಒಂದೇನೋ ಕಾರ್ಯಕ್ರಮ, ನಿಮ್ಮನ್ನು ಬರಲಿಕ್ಕೆ ಹೇಳಿದೆ, ಬರಲಿಕ್ಕೆ ಹೇಳಿ ಒಂದು 10 ಐಟಮ್ಸ್, ಏನು ಭಕ್ಷ್ಯಗಳು ಅಂತ ನಾವು ನೀವು ಸ್ವೀಟ್ ಅಂತ ಕರಿತೀರಿ ಕಾಣುತ್ತೆ. ಒಂದು 10 ನಮೂನೆಯ ಸ್ವೀಟ್ ಬಡಿಸಿ ಹಾಕಿದೆ. ಆಮೇಲೆ ಒಂದಷ್ಟು ಕೈ ತುಂಬ ದಕ್ಷಿಣೆ ಎಲ್ಲ ಕೊಟ್ಟೆ, ಕಳಿಸಿದೆ. ಊಟ ಆಯಿತು, ಕಳಿಸಿದೆ. ಹೋಗುವಾಗ ತನ್ನ ವೈಭವವನ್ನು ಪ್ರದರ್ಶನ ಮಾಡಿದ್ದಾನೆ ಅಂತ ಅಂದುಬಿಟ್ಟೆವು ನಾವು. ಇಷ್ಟು ಬೇಕಿತ್ತ? ಯಾರು ತಿಂತಾರೆ ಇದನ್ನೆಲ್ಲ? ತನ್ನಲ್ಲಿ ಇಷ್ಟು ಸಂಪತ್ತುಂಟು ಅಂತೇಳಿ ಪ್ರದರ್ಶನಕ್ಕಿಟ್ಟ ಅಂತ. ಇದನ್ನು ಕೇಳಿಸಿಕೊಂಡ ಒಬ್ಬ ಬಂದು ಹೇಳಿದ, ಹೀಗೀಗೆ ನಿಮ್ಮನ್ನು ಬೈತಾರೆ ಅವರು ಅಂತ. ಸರಿ, ಇದನ್ನು ಕೇಳಿಸಿಕೊಂಡಂಥ ವ್ಯಕ್ತಿ ಬರುವ ವರ್ಷ ಆಗುವಾಗ ಏನು ಮಾಡಿದ? ಒಂದು ಗಂಜಿ, ಅದಕ್ಕೊಂಚೂರು ತುಪ್ಪ, ಇನ್ನೊಂದು 2 ಉಪ್ಪಿನ ಕಲ್ಲು ಇದನ್ನು ಹಾಕಿದ. ದಕ್ಷಿಣೆ ಯಾವುದು ಅಂತಂದರೆ ಎಲ್ಲಿಯೂ ಹೋಗದ 50 ರೂಪಾಯಿ ನೋಟು ಕೈಯಲ್ಲಿಟ್ಟ. ಸರಿ, ಊಟ ಆಯಿತು, ಕಳಿಸುವಾಗ ಬೈದುಕೊಂಡು ಹೋದರು. ಅಷ್ಟು ಸಂಪತ್ತುಂಟು, ಸ್ವಲ್ಪ ಖರ್ಚು ಮಾಡಬಾರ್ದಿತ್ತ ಅಂತ ಬೈದರು. ಆದ್ದರಿಂದ ನರಮಂತೆ ಇತಿ ನರಾಹ ಅಂತಂದ್ರೆ ಏನು ಕೊಟ್ಟರು ಏನು ಮಾಡಿದ್ರು ತೃಪ್ತಿ ಎನ್ನುವುದೇ ಇಲ್ಲದವರಿಗೆ ನರರು ಅಂತ ಹೆಸರು. ಎರಡನ್ನು ಒಟ್ಟಿಗೆ ಹೇಳಿದ್ದಾರೆ. ಸುರ ಸುಷ್ಟು ರಮಂತೆ ಇತಿ ಸುರಾಹ ನ ರಮಂತೆ ಇತಿ ನರಾಹ. ಅದು ಸುರರಾಗಲಿ ನರರಾಗಲಿ, ಶ್ರೀ ಬ್ರಹ್ಮ ರುದ್ರ ಸುರ ನರ ಪ್ರಭೃತಿ ಶಬ್ದಕ್ಕೆ ಮೊದಲಾದ್ದು ಅಂತ ಅರ್ಥ. ಮೊದಲಾದ ದ್ಯು ಈಶ ಶತ್ರುತ್ಮಕಸ್ಯ. ದ್ಯು ಅಂದರೆ ಅಂತರಿಕ್ಷ ಲೋಕ, ಕೆಳಗಿನವರು ನಾವು, ಸ್ವರ್ಗದವರು ದೇವತೆಗಳು, ಮಧ್ಯದ ಉಳಿದು ಹೋಯ್ತಲ್ಲ ಅದಕ್ಕಂದ್ರು ಅಂತರಿಕ್ಷ. ದ್ಯು ಎನ್ನುವ ಶಬ್ದದಿಂದ ಅಂತರಿಕ್ಷ ಲೋಕವನ್ನು ತಗೊಂಡ್ರು. ಅದು ಯಾರಿಗೆ? ನಿಮ್ಮಂಥವರಿಗೆ. ಮತ್ತೆ ಯಾರಿಗೆ? ಏನು ಸರಿಯಾಗಿ ಏನು ಬದುಕಿರುವಾಗ ಏನೂ ಒಳ್ಳೆಯದು ಮಾಡಿಲ್ಲ, ಸತ್ತೆವು. ಸತ್ತ ಮೇಲೆ ನಮಗೆ ಹುಟ್ಟಿದಂಥ ಮಗ ಏನೂ ಮಾಡಿಲ್ಲ, 12 ದಿವಸದ್ದು ಮಾಡಿಲ್ಲ, 13 ದಿವಸದ್ದು ಮಾಡಿಲ್ಲ. ಆವಾಗ ಸತ್ತಂತ ನಾವು ಏನಾಗ್ತೇವೆ? ಅಂತರಿಕ್ಷ ಲೋಕದಲ್ಲಿ ಪಿಶಾಚಿಗಳಾಗಿ ಹಾರಾಡ್ತಾ ಇರ್ತೇವೆ. ಅದಕ್ಕಂದ್ರೆ ಪಿಶಾ ಜನ್ಮ ಕೊಟ್ಟದ್ದು ನಾನೇ ಅಂದ ದೇವರು. ಸುರ ನರ ದ್ಯು, ಆಮೇಲೆ ಈಶ ಶತ್ರು, ಈಶನನ್ನು ಶತ್ರುವನ್ನಾಗಿ ಕಾಣತಕ್ಕಂಥವ್ರು ಅಂದರೆ ದೈತ್ಯರು ಅಂತ ಅರ್ಥ. ದೈತ್ಯ ಶಬ್ದ ಪ್ರಯೋಗ ಮಾಡಿಲ್ಲ ಆಚಾರ್ಯರು, ಈಶ ಶತ್ರು ಅಂತಂದರು. ಈಶನ ಶತ್ರುಗಳು ಅಂತ ಅರ್ಥ ಮಾಡಬಾರ್ದು. ಯಾಕೆ? ಭಗವಂತನಿಗೆ ಯಾರೂ ಶತ್ರುಗಳಿಲ್ಲ. ನಮೇ ದ್ವೇಷೋಸ್ತಿ ನ ಪ್ರಿಯ ಅಂತ ಕೃಷ್ಣನ ಮಾತು. ನನ್ನನ್ನು ಯಾರು ಹೇಗೆ ತಿಳ್ಕೊಳ್ತಾರೋ ನಾನು ಅವರನ್ನು ಹಾಗೆ ಉಪಾಸನೆ ಮಾಡ್ತೇನೆ. ಅಂದರೆ ನನಗೆ ಶತ್ರುಗಳು ಅಂತಿಲ್ಲ, ನಾವು ದೇವರನ್ನು ಶತ್ರುಗಳು ಅಂತ ಕಟ್ಟಿಕೊಳ್ಳೋ, ಅದಕ್ಕೆ ದೇವರು ಜವಾಬ್ದಾರಲ್ಲ. ಆದ್ದರಿಂದ ಆಚಾರ್ಯ ಮಧ್ವರು ಅಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ಈಶನನ್ನೇ ಶತ್ರುವನ್ನಾಗಿ ಕಾಣತಕ್ಕಂಥ ದೈತ್ಯರಿಗೂ ಕೂಡ ಈ ಸೃಷ್ಟಿಯಾದಿಗಳು ಯಾರಿಂದ ಆಗುತ್ತೋ ಅಂತಹ ಮಹಾಂತಂ ಚಿಂತಯಾಮಿ. ಆಚಾರ್ಯ ಮಧ್ವರು ನಾನು ಧ್ಯಾನ ಮಾಡ್ತೇನೆ ಅಂತ ಹೇಳ್ತಾರೆ. ಆ ಮಹಾಂತಂ ಎನ್ನುವ ಶಬ್ದದ ಅರ್ಥ ನಾವೆಲ್ಲ ತಿಳ್ಕೊಂಡಂತೆ ದೊಡ್ಡವ ಅಂತ ತಾನೆ. ಮಹಾತ್ಮರು ಮಹಾಂತರು. ಆದರೆ ಶಾಸ್ತ್ರಕಾರರು ಹೇಳ್ತಾರೆ ಮಹಾಂತ ಶಬ್ದದ ಅರ್ಥ ನಮಗೆ ಕೊನೆಯ ಮರಣವನ್ನು ಕೊಡುವವ ಅಂತ ಅರ್ಥ. ಮಹಾಂತ ಶಬ್ದದ ಅರ್ಥ ಕೊನೆಯ ಮರಣವನ್ನು ಕೊಡುವವ. ನಾವೀಗ ಸಾಯ್ತೇವಲ್ಲ, ಮುಂದೆ ಕೊನೆಯ ಮರಣನ
ಅಲ್ಲ, ಪುನಃ ಹುಟ್ಟಲಿಕ್ಕುಂಟು, ಪುನಃ ಹುಟ್ಟಲಿಕ್ಕುಂಟು. ಪುನಃ ಯಾಕೆ ಪುನಃ ಹುಟ್ಟಲಿಕ್ಕುಂಟು? ನಾವು ಸಾಯುವಾಗ ದೇವರು ಬಂದಿಲ್ಲ, ಆದ್ದರಿಂದ ಪುನಃ ಹುಟ್ಟಲಿಕ್ಕುಂಟು, ಪುನಃ ಹುಟ್ಟಲಿಕ್ಕುಂಟು. ದೇವರು ಬಂದಿಲ್ಲ ಅಂದರೂ ದೇವರ ಸ್ಮರಣೆ ಬಂದಿಲ್ಲ ಅಂದರೂ ಒಂದೇ ಅರ್ಥ. ಮತ್ತು ಯಾವುದರ ಸ್ಮರಣೆ ಬಂತು? ದುಡ್ಡಿನದ್ದೋ ಅಥವಾ ನೆರೆಕರೆಯವನದ್ದೋ ಅಥವಾ ನಮ್ಮ ಮನೆಯದ್ದೋ ಇದರದ್ದೇ ಸ್ಮರಣೆ ಬಂತು. ಆದ್ದರಿಂದ ಪುನಃ ಹುಟ್ಟಬೇಕು, ಪುನಃ ಹುಟ್ಟಬೇಕು, ಪುನಃ ಹುಟ್ಟಬೇಕು. ಹಾಗಾದರೆ ಮಹಾ ಅಂತ ಇದು ಅಲ್ಲ, ಕೊನೆಯ ಮರಣ. ಮಹಾ ಶಬ್ದಕ್ಕೆ ಕೊನೆಯದ್ದು ಅಂತ ಅರ್ಥ. ಆ ಕೊನೆಯ ಮರಣ ಯಾರಿಂದ ಆಗುತ್ತೋ ಅವನೇ ಮಹಾಂತ ಅಂತಂದರು. ಮಹಾ ಮರಣ ಅಂತ ಶಬ್ದಕ್ಕೆ ಮರಣ ಅಂತ ಅರ್ಥ ತಾನೆ. ಮಹಾ ಅಂತ ಯಾರಿಂದ ಆಗುತ್ತೋ ಅವನನ್ನು ಮಹಾಂತ ಅಂತ. ಮಹಾ ಶಬ್ದಕ್ಕೆ ಕೊನೆಯದ್ದು ಅಂತ ಅರ್ಥನ? ಹೌದು. ಮಹಾಮಂಗಳಾರತಿ ಆಯಿತು, ಅವರು ಇಷ್ಟೇ ಹೇಳಿದ್ದು. ಮಹಾಮಂಗಳಾರತಿ ಆಯಿತು ಅಂತ ಇಷ್ಟೇ ಹೇಳಿದ್ದು. ನಾವು ದಬ 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 ಅಂತ ಭೋಜನ ಶಾಲೆಗೆ ಓಡಿಯೋ ಆಯಿತು. ಯಾಕೆ ಅವರು ಮಹಾಮಂಗಳಾರತಿ ಅಂತ ಯಾಕೆ ಹೇಳಿದ್ರು? ಇನ್ನು ಮುಂದೆ ಮಂಗಳಾರತಿ ಇಲ್ಲ. ಹಾಗಾದರೆ ಮಹಾಶಬ್ದಕ್ಕೆ ಕೊನೆಯದ್ದು ಅಂತ ಅರ್ಥ ಉಂಟಲ್ಲ, ನಮ್ಮ ದೈನಂದಿನ ಚಾಲ್ತಿಯಲ್ಲಿ ಉಂಟಲ್ಲ. ಅದೇ ರೀತಿಯಲ್ಲಿ ಆಚಾರ್ಯ ಮಧ್ವರಂತಾರೆ, ಮಹಾ ಅಂತ ಯಾರಿಂದ ನಮಗೆ ಬರುತ್ತೋ ಅಂಥವನನ್ನು ಸದಾ ಕಾಲ ನಾನು ಚಿಂತನೆ ಮಾಡ್ತೇನೆ. ನಮಗೆ ಕೊನೆ ಮರಣ ಬರುವುದು ಅಂತಂದರು ಸಂತತಂ ಚಿಂತಯ ಇನಂ ತಂ ಅಂತಕಾಲೇ ವಿಶೇಷತ. ಆಚಾರ್ಯ ಮಧ್ವರ ದ್ವಾದಶ ಸ್ತೋತ್ರ. ಸಾಯುವ ಕಾಲದಲ್ಲಿ ದೇವರ ಸ್ಮರಣೆ ಬರಬೇಕು ಅಂತಾದರೆ ಪ್ರತಿ ದಿವಸ ದೇವರ ಚಿಂತನೆ ಮಾಡು ಅಂತಂದ್ರೆ. ವೇದವ್ಯಾಸದೇವರು ತದೋಕಃ ಅಗ್ರಜ್ವಲನಂ ತತ್ ಪ್ರಕಾಶಿತ ದ್ವಾರ, ವ್ಯಾಸರದ್ದೊಂದು ಸೂತ್ರ. ಅವನದ್ದು ಪ್ರಾರಬ್ಧ ಕರ್ಮ ಮುಗಿಲಿಲ್ವೋ, ಏನು ಜಪ್ಪಯ್ಯ ಅಂತಂದರೂ ಕೂಡ ಹರಿಸ್ಮರಣೆ ಬರೋಲ್ಲ. ಆದರೆ ಒಬ್ಬ ಸಾಯಲಿಕ್ಕೆ ಬಿದ್ದಾಗ ಅವನ ಬಾಯಿಯಿಂದ ಹರಿಸ್ಮರಣೆ ಬರಿಸಬೇಕು ಅಂತೇಳಿ ಮಗನಿಗೆ ಭಾರಿ ಆಸೆ, ಭಾರಿ ಆಸೆ. ಯಪ್ಪ ಸಾಯ್ತಿದ್ದಾನೆ, ಅವನ ಬಾಯಿಯಿಂದ ಹರಿಸ್ಮರಣೆ ಬರಬೇಕು. ಯಾಕೆ? ಅಪ್ಪ ಅಷ್ಟು ಕೀಟಲೆ ಕೊಟ್ಟವ ಮಗನಿಗೆ. ಆದ್ದರಿಂದ ಇನ್ನೂ ಹುಟ್ಟಿಲ್ಲ ಅಂದುಬಿಟ್ರೆ ನಾನು ಬಚಾವು ಅಂತ ಅವನದ್ದು ಅಭಿಪ್ರಾಯ. ಇಲ್ಲ ಪುನಃ ಕೀಟಲೆ ಕೊಡಬೇಕು ಅಂತ ಇದೇ ಮನೆಯಲ್ಲಿ ಹುಟ್ಟಿಕೊಂಡು ಬಂದರೆ ಅವ. ಅದಕ್ಕೋಸ್ಕರ ಏನು ಮಾಡಿದ? ಅಪ್ಪನ ಬಾಯಿಯಿಂದ ಹರಿಸ್ಮರಣೆ ಮಾಡಿಸಬೇಕು ಅಂತೇಳಿ ಒಂದು ಬಟ್ಟೆಯನ್ನು ತಂದ. ಬಟ್ಟೆ ಅಂತಂದು ಅಪ್ಪನ ಎದುರಿಗೆ ತುಂಡು ಮಾಡಲಿಕ್ಕೆ ಶುರು ಮಾಡಿದ. ಆವಾಗಾದರೂ ಅಪ್ಪನ ಬಾಯಿಂದ ಆ ಬಟ್ಟೆಯನ್ನು ಹರಿಬೇಡ, ಹರಿ. ಒಂದು ತಟ್ಟೆ ತಂದು ಬಡಿಲಿಕ್ಕೆ ಶುರು ಮಾಡಿದ. ಅಪ್ಪನ ಬಾಯಿಂದ ಹರಿವಾಣ ಅಂದ. ಹಣೆಯಲ್ಲಿ ಬರೆದಿದ್ರೆ ಅಲ್ವ ಹರಿವಾಣ ಬರುವುದು. ಹಾಗಾದರೆ ನಾವು ನೀವು ಬಿಡೋಣ. ಭೀಷ್ಮರ ಬಾಯಿಯಿಂದಲೇ ಬಂದಿಲ್ಲ ಹರಿಸ್ಮರಣೆ. ಎಷ್ಟು ದೇವರನ್ನು ಕಂಡವರು. ಎದುರಿಗೆ ಕೃಷ್ಣನನ್ನು ಕೂಡಿಸಿಕೊಂಡು ಸರ್ವಪ್ರಹರಣಾಯುಧ ಓಂ ನಮ ಇತಿ ಅಂತ ಅಂದಿದ್ದಾರೆ. ಒಳಗಿನಿಂದ ಪ್ರಾಣ ಹೋಗ್ತಾ ಉಂಟು. ಕೃಷ್ಣ ಕೂತಿದ್ದಾನೆ. ಭೀಷ್ಮಾಚಾರ್ಯರು ತನ್ನ ಮೂಲ ರೂಪವನ್ನು ಎಣ್ಣಿಸಿದ್ರು ವಿನಃ ಕೃಷ್ಣನನ್ನು ಎಣಿಸಲಿಲ್ಲ. ಹಾಗಾದರೆ ನಮಗೇನಾಗಬೇಕು ಅಂತಂದರೆ, ಕೃಷ್ಣ ಮಹಾ ಅಂತ ಬರಲೋ, ನನಗೆ ಮಹಾ ಅಂತವನ್ನು ಕೊಡೋ. ಮಹಾ ಅಂತವನ್ನು ನೀನು ಕೊಡಬೇಕು ಅಂತಾದರೆ ನಿನ್ನನ್ನು ಮಹಾಂತ ಅಂತ ನಾನು ಚಿಂತನೆ ಮಾಡಬೇಕು. ಅದಕ್ಕೋಸ್ಕರ ಆಚಾರ್ಯರು ಶ್ಲೋಕದ ಕೊನೆಯಲ್ಲಿ ಚಿಂತೆಯೇ ತಂ ಮಹಾಂತಂ ಅಂತ ದೇವರನ್ನು ಪ್ರತಿ ದಿವಸ ನೀನು ಮಹಾಂತ 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 ಅಂತ ಚಿಂತನೆ ಮಾಡೋಣ. ಸಾಯುವ ಕಾಲದಲ್ಲಿ ತನ್ನ ಸ್ಮರಣೆಯನ್ನು ಭಗವಂತ ನಮಗೆ ಕೊಡ್ತಾನೆ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ, ನಾಳೆ ಕೊನೆಯ ದಿವಸ ವ್ಯವಸ್ಥಾಪಕರು ಹೇಳಿದಂತೆ ಸಾಯಂಕಾಲ 6 ಗಂಟೆಗೆ ನನಗೆ ಮುಂದೆ ಪ್ರಯಾಣ ಮಾಡಬೇಕಾಗಿದೆ. ಅದರಿಂದ 6 ಗಂಟೆಗೆ ಸಾಯಂಕಾಲ ಸೇರೋಣ.